ಬಾಳೆ ಸಂಕಟು ಹೆಣ್ಣಿದ್ರೆ ಸಂಕಟು ಅಂದ್ರೆ ನಾವು ಎದಕ್ ಮಹತ್ವ ಕೊಟ್ಟಿವಿ? ಬಾಳೆಗ್ ಮಹತ್ವ ಕೊಟ್ಟಿವಿ. ಯಾಕೆ ಕೊಟ್ಟಿವಿ ಅಂದ್ರೆ ಅದು ಸುಖ ಕೊಡ್ತೈತೆ ಅಂತ. ಮುಂಜಾನೆ ಸಂಜೆ ಮಠ ಮಾಡಿದ್ದು ಏನ್ ಪರಿಣಾಮ ಅದ? ಬಾಳೆ ಮಾಡಿದೆಲ್ಲ ಇತರ ಲವಲೇಶರ ಅದರಿಂದ ನೆಮ್ಮದಿ ಸಿಕ್ಕತೇನು? ಇನ್ನ ಮ್ಯಾಗ ಸಿಗ್ತೈತೆ ಅನ್ನೋದು, ಮುಂದೆ ಸಿಗ್ತೈತೆ ಅನ್ನೋದು ಐತಿ ನಮ್ಗೆ. ಇನ್ನ ಬಾಳೆ ಮಾಡಿದ್ರೆ ಸುಖ ಸಿಗ್ತೈತೆ ಅಂತ. ಬಾಳೆ ಅಂದ್ರೆ ಏನ್ರಿ? ಇದ ವಿಷಯಗಳ ಸಂಗ್ರಹ, ವಿಷಯ ಭೋಗ. ಇದನ್ನ ಬಿಟ್ಟು ಏನಾರ ಐತನ ಬಾಳೆ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು 5 ವಿಷಯ ವಸ್ತುಗಳಿಗೆ, 5 ಇಂದ್ರಿಯಗಳಿಗೆ ತಾಳ್ಮೇಳು ಮಾಡೋದು. ಇದರಿಂದ ತೃಪ್ತಿ ಐತೆ ನಾವು ನೋಡ್ಕೊರಿ. ಅದರಿಂದ ಧನು ಅಥವಾ ಧನು ಹೋತು. ಎಷ್ಟು ಜನ್ಮ ಮಾತ್ರ ಈಗ ಮಾಡಾಕೈತಿ ಅದನ್ನು. ಇದರಿಂದ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿ, ವಿಷಯೇಂದ್ರ ಸಂಪರ್ಕ ಭೋಗದಿಂದ ಸುಖ ಸಿಗ್ತೈತಿ ಅನ್ನೋ ಪ್ರಯತ್ನ ನಡೆಸಿ ಎಷ್ಟು ಲೆಕ್ಕಿಲ್ಲದಷ್ಟು ಜನ್ಮಗಳು ಹೋಗ್ಯಾವ. ನಮಗೆ ನೆನಪಿಲ್ಲ. ಮತ್ತು ಅದ ವಾಸನ ಕಟ್ಕೊಂಡು ಶರೀರ ಬಿಡ್ತಾನ, ಮತ್ತು ಜನ್ಮ ಬರ್ತೈತಿ, ಮತ್ತದ ಜನ್ಮ ಬರ್ತೈತಿ, ಅದ ಮುಂದುವರಿತೈತಿ. ಅದರಾಗ ಸುಖ ಬುದ್ಧಿ, ಸತ್ಯತ್ವ ಬುದ್ಧಿ ಗಟ್ಟಿ ಹಾಕೊಂಡು ಅದು ನಿಜವಾದ ಸುಖ ಅದರಿಂದ ಐತು. ಹೆಂಗ ಬಾಳೆ ಕೊಟ್ಟೈತಿ ನಾವು. ಅದ ಜನ್ಮ ಜನ್ಮಾಂತರದಿಂದ ಅದ ಕರೆ ಅನ್ಸೈತಿ, ಅದ ಸುಖರೂಪ ಅನ್ಸೈತಿ. ಎಲ್ಲೋ ವಿಚಾರ ಎಷ್ಟು ಇಲ್ಲಿ ತನಕ ಮಾಡ್ಕೊಂತ ಬಂದಿವಿ, ಏನು ಅದರಿಂದ ಲಾಭ ಇಲ್ಲ ಅನ್ನೋದು ಹೊಳದ್ರ ಹೊಳಿಬೇಕು ಅಂತ ಮಹಾತ್ಮರ ಸಂಘದಿಂದ, ವಿಚಾರವಂತರ ಸಂಘ ಮಾಡಿದಾಗ ಹೊಳಿತೈತಿ. ಸ್ವತಃ ತನಗ ವಿಚಾರ ಅದು ಏನು ಹೇಳಾಕ್ ಬರೋದಿಲ್ಲ. ಎಲ್ಲೋ ಒಬ್ಬರು ಹಿಂದಿನ ಜನ್ಮದಿಂದ ಹೊಳದ್ರ ಹೊಳಿಬಹುದು. ಇದು ಸುಖ ರೂಪ ಐತಿ, ದುಃಖ ರೂಪ ಐತಿ ಅಂತ ಪುನಃ 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 ನಾವು ಏನ ಮಾಡ್ಬೇಕಾದ್ರೂ ಅದರಿಂದ ಏನ್ ಲಾಭ ಐತಿ ಅಂತ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಏನ್ ಮಾಡವಲ್ಲ, ಏನೂ ಲಾಭ ಇಲ್ಲದನ್ನ ಮಾಡಿ ಏನು ಗುಡ್ಡಕ್ಕಲ್ಲಿ ಹೊತ್ತಂಗ ನಿನ್ ಬಾಳೆ ಎಲ್ಲ ಮುಂಜಾನೆ ಸಂಜೆ ಮಟ್ಟ ಬಾಳೆಕ್ ಬಡ್ಕೊಂಡು ಏನ ಎಷ್ಟೋ ಜನ್ಮಗಳ ಹಾಳಾಗಿ ಹೋದ. ಹಿಂಗ ಹೇಳದೆ ಹೋದವು ನಿನಗಿಲ್ಲ, ನೀನು ಹೋಗ್ತಿವುದು ಕಾಯ ವ್ಯರ್ಥ. ಇದು ಬಾಳೆ ಸಂಬಂಧನ ಹಾಳ್ಗ ಎಲ್ಲ ಹೋತಲ್ಲ. ಈ 3 ಅವಸ್ಥೆಗಳ ಪೈಕಿ ಹೆಚ್ಚು ಸಂಕಟ ಕೊಡುವ ಅವಸ್ಥೆ ಯಾವುದು ಅಂದ್ರೆ ಎಚ್ಚರಿಕೆ ಅವಸ್ಥೆನ ಹೋದಿಲ್ಲ. ಹಾನಿ, ಹಳಿವು, ಚಿಂತೆ, ಮುನಿಸು, ಚಂತೆ, ಸಂತಾಪ ಅಡಿಗೆ ಮುಸುಕುತ್ತ. ಇದ್ರ ಬೆನ್ನ ಹತ್ಯೆ ಹಿಂಗಾಗೈತಿಲ್ಲ. ಎಚ್ಚರಿಕೆ ಬಾಳೆದಾಗ ಹಂಗಾಗ್ಬೇಕು, ಹಿಂಗಾಗ್ಬೇಕು ಆಕೈತಿನ. ನಾವು ಕರ್ಮ ಹೆಂಗಿರ್ತೈತಿ ಹೆಂಗ್ ನಡ್ತೈತಿ ಅದು ನಾವು ಕಲ್ಪಿಸ್ಕೊಂಡಂಗ ಆಕೈತಿನ. ಒಬ್ರಂಗ ಒಬ್ರಿಲ್ಲ, ಅವ್ರಂಗ ನಾ ಆಗ್ಬೇಕಂತ ಆಗಕ್ ಬರ್ತೈತಿನ. ಅವ್ರ ಕರ್ಮ ಬೇರೆ, ನಿನ್ನ ಕರ್ಮ ಬೇರೆ. ಒಬ್ರಂಗ ಒಬ್ರೇ ಆಗಕ್ ಬರುದಿಲ್ಲ. ನೀನಾಗಿದ್ದಾಗ ಆರಾಮಿರಾಕ್ ಬರ್ತೈತಿ. ಏನಾರ ಹೊರಗೆ ಆಗಿ ಅವ ಆಗ್ಯಾನಂದ್ರೆ ಆರಾಮದ ನನಗೆ ಕೇಳವ. ಅವನಂಗ ಆಗ್ಬೇಕು. ನಾವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಧ್ಯಕ್ಷ ಆಗ್ಬೇಕು, ವಿಶ್ವಾಧಿಪತಿ ಆಗ್ಬೇಕು, ಆರಾಮದನ್ನ ಕೇಳವ. ಹಂಗಾದ್ರೆ ಆರಾಮ್ ಇರ್ತೇನೆ ನೀನ್ ಕಲ್ಪನಾ ಮಾಡ್ಕೊಬೇಕು. ಬಹಳಷ್ಟು ಹೊಲ ಹಿಡಿದ್ರೆ, ಬಹಳಷ್ಟು ಉಂಡ್ರ ತಿಂದ್ರ, ಇಂದ್ರಿಯಗಳ ಮಜಾ ಮಾಡಿದ್ರೆ ಸುಖ ಸಿಗ್ತೈತೆ ಅಂತ ತಿಳಿಯಾಗಿ ತುಂಬ್ಕೊಂಡು ಕುಂತಿ. ಅದನ್ನ ಮಾಡಿದವ್ರು ಯಾರು ಸುಖ ಹೊಂದ್ಯಾರ ನೋಡ್ಕೊ. ಒಬ್ಬರ ಜಗತ್ತಿನ ಇತಿಹಾಸದೊಳಗ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಸುಖ ಹೊಂದಿದೀವಿ ಅನ್ನೋ ಜಗತ್ತಿನ ಇತಿಹಾಸದೊಳಗ ಹಿಂದೂ ಇಲ್ಲ, ಮುಂದೂ ಇಲ್ಲ, ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ನಾವು ಜಗತ್ತಿನ ಇತಿಹಾಸದೊಳಗ ಇಲ್ಲ. ನೀ ಯಾಕೆ ಹಿಡತ್ತಪ್ಪಲ? ಎಂತೆಂಥವ್ರು ಆಗ್ಯಾರ. ರಾಜ ಮಹಾರಾಜರ ವೈಭವನ ಹೇಳಿ ಹೆಸರಿಲ್ಲ ಹೋಗೈತಿ. ನಿನ್ನ ವೈಭವ ಎಕಡೆ ಮೂಲ್ಯ ಅಂದಪ್ಪ? ಏಟು ನಿನ್ನ ಹೊಲ, ಏಟು ನಿನ್ನ ಸೌಕರ್ಯ, ಏಟು ಎಕಡೆ ಮೂಲ್ಯ ಅಂದ? ನೀ ಯಾಕೆ ಹಿಡತ್ತಪ್ಪಲ? ಮುನ್ನೋಡೆ ಮಾಡ್ಕೋ, ಸುಖದ ದಾರಿ ಹಿಡಿ. ಅದ್ರ ಬೆಣ್ಣ ಹತ್ತಿದವ್ರು ಯಾರೂ ಆಗಿಲ್ಲ ಇಲ್ಲಿವರೆಗೆ. ಈ ಬಹಳ ದಿನ ಬದುಕಿದವ್ರ ಸುಖದಿಂದ ಅದಾರನ? ಏನ್ ಮಾಡೋದು ಬದುಕಿ? ಇದಕ್ಕಾಗಿ ಬದುಕಿದ್ವಲ್ಲ, ವಿಷಯದಿಂದ ಸಂಪರ್ಕ ಭೋಗದಿಂದ ಸುಖ ಹೊಂದಬೇಕನ್ನೋ ಆಶಯ ಇಟ್ಕೊಂಡು ಬದುಕಿ ಏನ್ ಮಾಡೋದು? ಅಜ್ಞಾನಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಜ್ಞಾನಿಯಾಗಿ 3 ವರ್ಷ ಬದುಕುವುದು ಲೇಸು ಅಂತ.
ತಿಳುವಳಿಕೆ ಸಾಕು, ಭಾಳ ದಿನ ಬದುಕೋದ್ರಾಗ ಉಪಯೋಗ ಇಲ್ಲ. ಬದುಕೇನು ನಾವು ಬದುಕೇನು ಮಾಡಿದೆ ಇಲ್ಲಿ? ಸುಳೆ ಮುದುಕಾಗಿ ಮೆರೆದೆಲ್ಲೋ ಚೀ ಹುಚ್ಚು ಮರುಳೆ. ಏನಾಯ್ತು ನೀನು ಬದುಕಿಗೆ? ಸಾರ್ಥಕತೆ ಮಾಡ್ಕೊಂಡೇನು ಬದುಕಿದ್ದು? ಏನ್ ಲಾಭ ಮಾಡ್ಕೊಂಡೆ ಹೇಳು? ಇವಾಗದೆಲ್ಲ ವಿಷಯ. ಇದರಿಂದ ಏನ್ ಲಾಭ? ಏನೂ ಎಳ್ಳಷ್ಟು ಲಾಭ ಇಲ್ಲ ಅಂತ. ಅದನ್ನ ನಮ್ಮ ಸನಾತನ ಋಷಿಮುನಿಗಳು ಅನಾದಿ ಕಾಲದಿಂದ ಅವಾಗ ಕಂಡಿಡ್ದಾರೆ. ಇದನ್ನು ತಾವು ಕಂಡ ಸತ್ಯವನ್ನ ಇನ್ನುಳಿದ ಜೀವಿಗಳು ಅದನ್ನು ಹೊಂದಲಿ, ದುಃಖದಿಂದ ಬಿಡುಗಡೆ ಆಗಲಿ ಅಂತ ಕರುಣಾ ದೃಷ್ಟಿಯಿಂದ ಅದನ್ನ ಮಾರ್ಗದರ್ಶನ ಮಾಡ್ಕೊಂತ ಬಂದಾರ. ಒದ್ದಾಡಬಾರ್ದು, ತಾವು ನಿಜವನ್ನು ತಿಳ್ಕೊಳ್ಳಿ, ನಮ್ಮಲ್ಲಿ ಐತೆ ಅನ್ನೋದು. ಒಳಗ ಆಂತರಿಕವಾಗಿ ಅನುಭವ ಬರುವಂತಹದ್ದು ನಮ್ಮೊಳಗೆ ಐತಿ, ಹೊರಗೆ ಎಲ್ಲಿ ಇಲ್ಲ. ಯಾವ ಜಗತ್ತಿನ ವಿಷಯ ವಸ್ತುಗಳನ್ನ ತೋರಿಡಕ್ತಾವು, ಅವು ಸುಖರೂಪ ಅಂತ ತಿಳ್ಕೊಂಡು ತೋರ್ತತೆ ಅಂತ ಕರೆ ಅನ್ನೋದನ್ನ. ಅದಕ್ಕೆ ಸುಳ್ಳು ಅದು, ತೋರುವುದೆಲ್ಲ ಮಿಥ್ಯದ. ಕಪ್ಪಿ ಚಿಪ್ಪಿನೊಳಗೆ ಬೇಳಿ ತೋರ್ತತಿ, ಅದು ಖರೆ ಅನ್ನೋದು. ಹಂಗೆ ಜಗತ್ತಿನಾಗ ಸುಖ ತೋರಿದಂಗ ಇದು ಸುಳ್ಳ. ಕಪ್ಪಿ ಚಿಪ್ಪಿನಲ್ಲಿ ಬೇಳಿ ತೋರಿದಂಗೆ ಇದು ಇಂದ್ರಿಯ ಸಂಪರ್ಕ ಭೋಗದ ಸುಖ, ಇದು ಅನಿತ್ಯದ ದುಃಖ ರೂಪಿ ಐತಿ ಅಂತ ಹೊಳಿಬೇಕಲ್ಲ ನಮಗೆ. ಮೆಚ್ಚಗೆ ಅನುಕೂಲ ಮೋಹಕ್ಕೆ ಬೀಳ್ತೀವಿ. ಯಾಕ್ರಿ? ತಡೆಯಲಿಕ್ಕೆ ಮೋಹಕ್ಕೆ ಬೀಳ್ತೀವಿ. ಯಾಕೆ? ವಿವೇಕದ ಕೊರತೆ ಐತಿಲ್ಲ. ಯಾರಲ್ಲಿ ವಿವೇಕ ಜಾಗೃತಿ ಇರ್ತೈತಿ ಅವ ಬೇಕಾದ್ ಕಂಡ್ರು ಮೋಹ ಉಂಟಾಗುದಿಲ್ಲ. ಅವ ಧೀರ ಅಂದರ. ಧೀರಸ್ತತ್ರ ನ ಮುಹ್ಯತಿ. ಅಂತ ಧೀರ ವೃತ್ತಿ ಅಂದ್ರೆ ವಿವೇಕವಂತರ ಯಾರಿರ್ತಾರೆ ಅವರು ಏನ್ ಕಂಡ್ರು ಮೋಹ ಉಂಟು. ನಾವು ಒಳಗೆ ವಿಷಯದ ವ್ಯಾಮೋಹ ಇಟ್ಕೊಂಡ ಹೇಳುದು ಕೇಳುದು ಮಾಡಿ ಎಲ್ಲಿ ತಿಳಿಬೇಕು? ಬಹಳ ಕಠಿಣ ಐತ್ರಿ ಹೋಗುದು. ವಿಷಯದ ಒಳಗಿನ ವ್ಯಾಮೋಹ ಹೋಗುದು. ಮಾತಾಡಕ್ ಬಹಳ ಚೆನ್ನಾಗೈತಿ, ಕೇಳಾಕ. ವ್ಯಾಮೋಹವನ್ನು ಕಡ್ದಾಕಾಗಿಲ್ಲ ನಾವು. ಮತ್ತು ಜನ್ಮಾಂತರ ಯಾಕೆ ತಿರುಗ್ತೇವೆ? ಒಂದು ವಿಷಯಗಳ ಮ್ಯಾಗಿನ ವ್ಯಾಮೋಹದ ಮೂಲಕ. ಅದ ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ, ಮತ್ತ ಜನ್ಮಗಳು ಬರ್ತಾವ. ಅದ ಯಾರ್ಯಾರಿಗೆ ಯಾವ ವಾಸನ ಇರ್ತಾವ ಪ್ರಬಲ, ಅಂತಲ್ಲಿನೂ ಹುಟ್ಟಾಕಸ್ತದ. ಏನ್ ಹುಟ್ಟಿಗೆ ಕಾರಣ ಅದ ಆ ವಿಷಯಗಳ ಮೇಲಿನ ಪ್ರೀತಿ. ಯಾರ್ಯಾರಿಗೆ ತಿನ್ನೋದ್ರಾಗೈತಿ, ನೋಡೋದ್ರಾಗೈತಿ, ಮೂಸಿ ನೋಡೋದ್ರಾಗೈತಿ, ಮುಟ್ಟೋದ್ರಾಗೈತಿ, ವಾಸನೆ ಒಂದೊಂದು ಯಾರ್ಯಾರಿಗೆ ವಾಸನೆ ಪ್ರಬಲ ಇರ್ತಾವ, ಅದಕ್ಕೆ ಅನುಗುಣವಾಗಿ ಆ ಜನ್ಮಗಳು ಕಾದು ಕೂತಾವ. ನಮ್ಮನ್ನ ಯಾರು ಹುಟ್ಸಾವ್ರಿಲ್ಲ, ದೇವ್ರು ಹುಟ್ಸಿಲ್ಲ ನಮ್ಮನ್ನ. ನಮ್ಮ ವಾಸನ ನಮ್ಮನ್ನು ಹುಟ್ಸ್ಯಾವ. ನಿನ್ನ ವಾಸನೆಗಳು ಏನದಾವಲ್ಲ ಅವ ನಿನ್ನ ಹುಟ್ಟಿಗೆ ಕಾರಣ. ರಾಗದಿಂ ಬೇರಿನ್ನು ಭವ ಬೀಜ ಮುಂಟೆ ಅಂತ. ಬೀಜ ರೂಪದಿಂದ ಅದ ವಾಸನೆಗಳೆಲ್ಲವು. ಅವು ಮಳಿಗೆ ಹೊಡಿತಾವಂತ ಪ್ರಸಂಗ ಬಂದಾಗ, ಅದಕ್ಕೆ ಅನುಕೂಲ ಆದಾಗ ಅವು ಬೆಲ್ತು ಬಿಡ್ತಾವ. ಅದಕ್ಕೆ ವಾಸನೆಗಳನ್ನ ಪೂರ್ಣ ನಾಶ ಮಾಡ್ಕೊಂಡಿಲ್ಲ. ಅವು ಕಣ್ಣಿಗೆ ಕಾಣುವುದಲ್ಲ. ಯಾಕ್ರಿ? ವಾಸನ ಹೆಂಗದ ಗೊತ್ತಾಗತ್ತ. ಈಗ ಭೂಮಿಯಾಗ ಎಷ್ಟು ಹುಲ್ಲು ಬೀಜ ಐತಿ ಗೊತ್ತ? ಕಾಣ್ತಾವ ನಾವು. ಯಾಕ್ರಿ? ಅದು ಮಳಿ ಇದು ಆದ ನಂತರ ತಾನು ಹೊರಬೀಳಕತ್ ಬಿಡ್ತಾವ, ಬೇಳಾಕ್ ಚಲೋ ಹೋಗವಿಲ್ಲ. ಹಂಗೈತಿ ಇಲ್ಲ ನಮ್ಮಲ್ಲಿ ಅದಾವ ವಾಸನೆಗಳೆಲ್ಲ ಜನ್ಮಾಂತರದ್ದು ಅದಾವ ಒಳಗ. ಅಂತ ವಾತಾವರಣ ಬಂದ ಕೂಡಲೇ ಮಳಿ ಕುಡಿಯಕ್ ಚಲೋ ಹೋಕ್ಕವು. ಅದಕ್ಕೆ ಅವನು ಸಮೂಲವಾಗಿ ನಾಶ ವಿಚಾರ ಬೇಕದಕ್ಕೆ. ಈ ವಾಸನೆಗಳು ಹೃದಯಗತವಾದಂತ ವಾಸನೆಗಳು ಒಳಗೆಲ್ಲ ಅದಾವ, ಜನ್ಮಾಂತರದಿಂದ ಅದಾವ. ಈಗ ಒಮ್ಗಿಲೆ ಒಂದಿಟ್ಟು 4 ಮಾತು ಕೇಳಿದ ಕೂಡಲೇ ಹೊಕ್ಕವಂತ. ನೀನು ತಿಳಿತೈತಿ ಹೊಕ್ಕವನ ನಾವು ಕೇಳಿ ಒಳಗೆ ವಾಸನಾ ಸುಪ್ತ ರೀತಿ ಒಳಗಿರ್ತಾವ, ಗೊತ್ತಾಗದಂಗ. ಅಂತ ವಾತಾವರಣ ಬಂದ ಕೂಡಲೇ ಮೊಳಕೆ ಹೊಡಿತಾವ, ನಾವು ಚಾಲು ಹಾಕವು. ಅವಾಗ ಎಲ್ಲಿ ಉಳಿಬೇಕು ನಿನಗೆ? ಅದಕ್ಕೆ ಆಗಲ್ಲ. ಹಿಂದಿನ ಬಲಾದಿ ಸಂಸ್ಕಾರ ಒಳಗ ರೂಪದಿಂದ, ಬೀಜ ರೂಪದಿಂದ ಅದಾವ ಒಳಗ. ಜನ್ಮಾಂತರ ಸಂಸ್ಕಾರಗಳದಾವ. ಅವನ್ನೆಲ್ಲ ಕಡೆಗಣಿಸಿ ನಿಲ್ಬೇಕಾದಂದ್ರ ಅದಕ್ಕೆ ಬಹಳ ಪ್ರಯತ್ನ ಇದೆ. ಹಗಲಿರುಳನ್ನದೇ ಪ್ರಯತ್ನ ನಾವು ಮಾಡ್ಬೇಕು. ವಾಸನೆಗಳನ್ನ ನಾಶ ಮಾಡ್ಕೋಬೇಕಾತಂದ್ರೆ ಇದ ಅಭ್ಯಾಸ ಸತತ ಒಳಗ ಅಭ್ಯಾಸ ನಡಿಬೇಕು ಆಂತರಿಕವಾಗಿ. ಹೊರಗೆ ಏನೂ ಇಲ್ಲ, ಹೊರಗಿನ ವಿಷಯ ವಸ್ತುಗಳಿಗೆ ಸುಖ ಸಿಗ್ತೈತೆ ಅನ್ನೋ ಸಂಬಂಧನ ವಾಸನೆಗಳ ಅದಾವ, ಬೀಜ ರೂಪದಿಂದ ಅದಾವ, ಸಿಗ್ತೈತೆ ಅನ್ನೋದು. ಈ ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋ ಮಟ ವಾಸನ ನಾಶ ಆಗುದಿಲ್ಲ. ಪೂರ್ಣ ನಾಶ ಆಗ್ಬೇಕಾತಂದ್ರೆ ಜ್ಞಾನನ ಬೇಕು. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಎಲ್ಲ ವಾಸನೆಗಳು ಸಮೂಲವಾಗಿ ನಾಶಕ್ಕೆ ಉಂಟು. ಅದಕ್ಕೆ ವಾಸನೆ ನಾಶ ಮಾಡ್ಕೊಳ್ಳಿಕ್ಕೆ ಇದು ಒಂದೇ ಉಪಾಯ. ತನ್ನನ್ನು ತಾ ತಿಳಿಯುವುದು, ಆತ್ಮಜ್ಞಾನವನ್ನು ಮಾಡ್ಕೋದು ಒಂದೇ ಇದಕ್ಕೆ ಉಪಾಯ.
ಆತ್ಮಜ್ಞಾನ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ. ನೀ ಏನು ಕರ್ಮ ಮಾಡಿರು ಸರ್ವಶಾಸ್ತ್ರ ಪಟೇ ಲೋಕಃ ನಾನಾ ದೈವತ ಪೂಜನಂ ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ. ಎಷ್ಟು ದೇವರು ದಿನರು ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಕೆಲಸ ಆಗೋದು. ನಿನ್ನ ನಿಜವನ್ನ ನೀ ಯಥಾರ್ಥ ಜ್ಞಾನ ಮಾಡ್ಕೊ. ಏನ್ ಯಾಕೆ ನಮ್ಗೆ ದುಃಖ ಆಗತ್ತೆ ಅಂದ್ರೆ ಸುಖದ ತಿಳುವಳಿಕೆ ಇಲ್ಲದಕ್ಕೆ. ದುಃಖದ ಮೂಲ ಕಾರಣ ಸುಖದ ಬಗ್ಗೆ ಜ್ಞಾನ ಗೊತ್ತಿಲ್ಲದಕ್ಕೆ. ಈ ವಿಷಯ ವಸ್ತುಗಳ ಸುಖ ಸಿಗ್ತಾವಂತ. ಯಾರು ಹೇಳಿದ್ರೆ ನಿಮ್ಗೆ ಸುಖ ಕೊಡ್ತಾವಂತ? ಹಂಗಾದ್ರೆ ಅವುಗಳ ಪ್ರಮಾಣ ಹೆಚ್ಚಾದವ್ರು ಬಹಳ ಆರಾಮ ಇರ್ಬೇಕಾಗಿತ್ತು. ಅವುಗಳಿಲ್ದವ್ರಿಗೆ ಆರಾಮ ಇರಬಾರ್ದಾಗಿತ್ತು. ಅವುಗಳನ್ನ ಅವಲಂಬಿಸ್ಕೊಂಡ ಸುಖ ಜಾರಾಗಿದ್ರೆ ಅವು ಇಲ್ದಾಗ ಆರಾಮ ಅನುಭವ ಬರ್ಬಾರ್ದಾಗಿತ್ತು ನಮ್ಗೆ. ಈ ದೈತ್ಯದಾಗ ಯಾವ ವಿಷಯ ವಸ್ತುಗಳಿಲ್ಲ, ಯಾವ ಸೌಕರ್ಯಕ್ಕಿಲ್ಲ, ಏನಿಲ್ಲ, ಮನಿ ಇಲ್ಲ, ಹೊಲ ಇಲ್ಲ, ಏನ್ ಹ್ಯಾಂಡ್ರು ಗಾಂಡ್ರು ಮಕ್ಕಳು ಯಾವ ತಿನ್ನೋದು ನೋಡುದು ಇಲ್ಲಲ್ಲ. ಅವಾಗ ಆರಾಮ ಐತಿವೇನು ಸಂಕಟ ಐತಿವ? ನೋಡ್ಕೋರಿ, ನೀವು ವಿಚಾರ ಮಾಡ್ರಿ. ಸುಖ ಶಾಂತಿ ಅನ್ನುವಂಥದ್ದು ಬಾಹ್ಯ ಜಗತ್ತಿನ ವಸ್ತುಗಳನ್ನ ಅವಲಂಬಿಸ್ಕೊಂಡು ಅದಿಲ್ಲ. ನಾವು ಅವುಗಳಲ್ಲಿ ಐತೆ ಅಂತ ನೀ ಕಲ್ಪಿಸ್ಕೊಂಡ ಅವುಗಳ ಸಂಗ್ರಹ ಮಾಡೋದು, ಅವುಗಳ ಬೆನ್ನು ಹತ್ತು ಅವು ಸಂಪರ್ಕ ಮಾಡೋದು ನಡೆಸಿ. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೋರಿ. ಸ್ವತಃ ವಿಚಾರ ಮಾಡ್ರಿ. ಎಷ್ಟು ಜನ್ಮ ಆತ್ರಿ ಇದ್ರಾಗ ಸುಖ ಹುಡ್ಕಾಕೈತಿ ನಾವು. ಇಲ್ಲದಲ್ಲಿ ಅಲ್ಲದಿದ್ದುಡೆ ಸುಖವೆಂದು ಭಾವಿಸಿ. ಇನ್ನ ಭಾವಿಸ್ಕೊಂಡಿಲ್ಲ ಅದನ್ನ. ಯಾವ್ದಾರ ದೇವ್ರು ಬಂದು ಹೇಳಿತ್ತ ನಿನಗನ್ನೆಲ್ಲ ಗಳಿಸ್ಪ, ನೀ ಸುಖ ಕೊಡ್ತಾವ ನಿನಗಂತ? ನಿಮ್ಮ ಮನೆ ದೇವ್ರು ಬಂದು ಹೇಳಿತ್ತ ನಿನಗ ಹೆಂಡತಿ ಮಾಡ್ಕೋ ಸುಖ ಕೊಡ್ತಾಳ, ಹೆಂಡತಿ ಮಕ್ಕಳನ್ನ ಹಿಡಿ ಸುಖ ಕೊಡ್ತಾವಂತ? ನೀನ ಕಲ್ಪಿಸ್ಕೊಂಡಿಲ್ಲ ಅವನ್ನೆಲ್ಲ. ನೀನ ಕಲ್ಪಿಸ್ಕೊಂಡು ನಿನ್ನ ಕಲ್ಪನಾ ಬೆಲೆ ಸಿಕ್ಕೊಂಡು ನೀನ ಒದ್ದಾಡ್ಲಿಕ್ಕತ್ತಿ. ಯಾರು ನಮ್ಮನ್ನು ಬಂಧನಕ್ಕೆ ಹಾಕಿಲ್ಲ. ನಮ್ಮ ಬಂಧನ, ನಮ್ಮ ಕಲ್ಪನಾನ ನಮ್ಮ ಬಂಧನಕ್ಕೆ ಹಾಕಿತ್ತು. ತಪ್ಪು ಕಲ್ಪನೆಯಿಂದ ನಾವು ಬೇಡಿ ಇದು ಬೇಕನ್ನೋದು ಬಂತಂದ್ರೆ ಬೇಡಿ ಬೆತ್ತು ನಿನಗ. ಏನಾರ ಜಗತ್ತಿನಂದ ಇದು ಬೇಕಪ್ಪ ನನಗಂದ್ರೆ ಬೇಡಿ ಬೆತ್ತು ನಿನಗಂತ. ಬಂಧನನ ನಿನಗ. ಏನೂ ಬೇಡಪ್ಪ ಅಂದ್ರೆ ನಿನಗ ಬಂಧನದಿಂದ ಬಿಡುಗಡೆ ಆಗ್ತದೆ. ಯಾಕೆ ಬೇಡ ಅನ್ಬೇಕಾದ್ರೆ ಏನೂ ಇಲ್ಲನು ತಿಳುವಳಿಕೆಯಿಂದ ಬಿಡಬೇಕು. ಸಿಗಲಿಕ್ಕೆ ಬಿಡುದಲ್ಲ, ತಿಳಿದ ಅದ್ರಾಗೆಲ್ಲ ದೋಷವನ್ನು ಕಂಡ ತಿಳಿದ ಅದ್ರಾಗ ಯಾವ್ದನ್ನು ಬೇಡದೇ ಇರುವುದು. ಜಗತ್ತಿನ ಏನು ಅಲ್ಲಿ ಗುರುವೇ ಜಗವೆಂಬುದು ಅಂತ. ಅವಾಗ ಮುಮುಕ್ಷತ್ವ ಬರ್ತದೆ ನಮಗೆ. ಮುಮುಕ್ಷತ್ವ ಬರುವುದು ಬಹಳ ದುರ್ಲಭ. ಮೊದಲು ಮನುಷ್ಯತ್ವ ಬರಲಿ. ಮನುಷ್ಯತ್ವ ಬಂದಾಗ ಮುಮುಕ್ಷತ್ವ ಬರ್ತದೆ. ಮನುಷ್ಯರಂತ ಯಾರಿಗಂತಾರ? ಮನುಷ್ಯರಂಗ ವರ್ತನ ಆಯ್ತು ನಿನಗೆ? ಮನುಷ್ಯರಂದ್ರೆ ತನಗೆ ಹಿತ ಆಗುವಂತೆ ಇನ್ನೊಬ್ಬರಿಗೆ ಕೆಡಕಾಗದಂತೆ ಯಾವ ಆಚರಣೆಯೊಳಗೆ ತೊಡಗಿರ್ತಾನ ಅವಾಗ ಮನುಷ್ಯ ಅಂತಾರ. ಅವನು ಬದುಕಲಿ ನಾನು ಬದುಕಲಿ ಅಂತ. ಇನ್ನೊಬ್ಬರನ್ನು ಕೊಂದು ಬದುಕೋದಲ್ಲ. ಅವನು ಬದುಕಿಸು, ನೀನು ಬದುಕಿಸು. ಎಲ್ಲರೂ ಸುಖದಿಂದ ಬಾಳಲಿ. ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಗಚ್ಚಂತು ನಿರಾಮಯಂ ಅಂತ. ಈ ಜಗತ್ತಿನ ಜೀವಿಗಳೆಲ್ಲರೂ ಸುಖದಿಂದ ಬಾಳುವಂತಾಗಲಿ ಅಂತ. ಇದು ಮನುಷ್ಯತ್ವ ಬಂದತಿ ನಮಗಿದು. ನಾವು ಗಟ್ಟಿದ್ರೆ ಸಾಕಪ್ಪ, ಅವ್ರು ಹಾಳಾಗಿ ಹೋಗಲ್ಲ. ನಗತೇವೆ ಅವ್ರ ಬಗ್ಗೆ ಅಗಸಿ. ಯಾರಿಗಾರ ಏನಾರ ಆದ್ರೆ ಒಳಗೆ ಕಾಟಿ ನಗಸ್ತಾನ. ನಿಮ್ಮ ಮನ್ಯಾಗ ಆದ್ರೆ ನಗ ನೋಡೋಣ ಆಕೈತೆ. ಇನ್ನೊಬ್ಬರ ಸುದ್ದಿ ಹೇಳ ಒಳ್ಳೆ ನಗ್ ಹೇಳ್ತಿ. ಅದಕ್ಕೆ ಎಲ್ಲರನ್ನ ತನ್ನಂಗ ಕಾಣುವಂತ ಮನೋಭಾವನೆ ಬಂದಾಗ ಮನುಷ್ಯತ್ವ ಅಂತಾರ. ಅದಕ್ಕೆ ಆತ್ಮವತ್ ಸರ್ವಭೂತೇಶು. ಅಲ್ಲಿ ನಾನ ಅದೇನೆ, ನನ್ನ ಸ್ವರೂಪನ ಅದ, ಎಲ್ಲರಲ್ಲಿ ಪರಮಾತ್ಮನ ಅದಾನ, ದೇವರ ಅದಾನ ಅಂತ ತಿಳಿದ ಇನ್ನೊಬ್ಬರಿಗೆ ತೊಂದರೆ ಕೊಡದಂಗ ಕಾಯ ವಾಚ ಮನಸ ಮನುಷ್ಯತ್ವ ಬಂದಾಗ ಬರ್ತೈತಿ. ಅದು ಅಹಿಂಸಾ ಪಾಲನಾ ಮಾಡೋದು. ಇಲ್ಲ ಅಂದ್ರೆ ಮನುಷ್ಯತ್ವದಲ್ಲಿ ಪಶು ವೃತ್ತಿ. ಹೌದಿಲ್ಲ? ಪಶು ವೃತ್ತಿಗಿಂತ ಮತ್ತೆ ರಾಕ್ಷಸಿ ವೃತ್ತಿ. ಅದು ಬರೇ ತೊಂದರೆ ಕೊಡೋದು, ಮುಂಜಾನೆ ಸಂಜೆ ಮಠ ಇನ್ನೊಬ್ಬರಿಗೆ ತೊಂದರೆ ಕೊಡೋದು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಅವ ಪಾಪ ಕರ್ಮದ ಫಲದಿಂದ ಪಿಶಾಚಿಗಳಾಗಿ ತಿರುಗುವುದು. ಪಾಪಾತ್ಮ ಜೀವಿಗಳು ಪಿಶಾಚಿ ರೂಪದಿಂದ ಯಾಕೆ ತಿರುಗ್ತಾವ ಅಂದ್ರೆ ಪಾಪ ಕರ್ಮದ ಫಲದಿಂದ ಪಿಶಾಚಿನ ಆಗುದು. ಏನೇನ್ ಕಂತ್ರಾಟ ಮಾಡಿದ್ದೆ ಅದೆಲ್ಲ ದಾಖಲಾತಿ ಇರ್ತದೆ. ಮಾಡಿದ್ದು ಯಾರ ಮಾಪ್ ಮಾಡೋರು ಅದಂತೀರಿ. ಮಾಡಿದ ಕರ್ಮ ಅದನ್ನ ಉಣ್ಣಾಕ್ ಬರ್ಬೇಕಾಗತ್. ನೀ ಮತ್ತೆ ತೀರ್ಸಾಕ್ ಮಾಡಿದ ಕರ್ಮದ ಫಲ ಉಣ್ಣಾಕ್ಬೇಕಾಗತ್ತೆ.
ನೀ ಏನ್ ಮಾಡಿದ್ರು ಅದನ್ನ ಹೋಗುದಿಲ್ಲ. ಮಾಡಿಬಿಟ್ಟಿ ಅಂದ್ರ ಅದಕ್ಕ ವಿಚಾರ ಮಾಡಿ ಏನ ಮಾಡ್ಬೇಕಾದ್ರು ವಿಚಾರ ಇರ್ಲಿಲ್ಲ, ಏನಾರ ಗಸಗಿನ ದುಡುಕಿ ಮಾಡಿದ ಅಂದ್ರೆ ಅದ್ರ ಪಶ್ಚಾತ್ತಾಪ ಪಡ್ಬೇಕಾಗೈತಿ. ಏನ್ ನೀವ್ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳ, ನಾನ ದೊಡ್ಡ ಶಾಣೆ ಅಂತ. ಏನ್ ಕಿನಾರ ಮಾಡಿದೆ ಅಂದ್ರೆ ಯದ್ವಾ ತದ್ವಾ ಮಾಡಿದ ಅಂದ್ರೆ ಯದ್ವಾ ತದ್ವನ ಆಗ್ತೈತಿ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇವನ್ನೆಲ್ಲ ನೀತಿ ನಿಯಮಗಳನ್ನ ಯಾಕೆ ಮಾಡ್ಯಾರ? ಅವನ ಪಾಲನಾ ಮಾಡು. ಅವ್ನ ನೀತಿ ಇದ್ದವಾಗ ಮನುಷ್ಯ ಅಂತಾರ, ನೀತಿ ಬಿಟ್ರೆ ಮನುಷ್ಯ ಅಂತಾರ ನಾವು. ಪಶು ಪಕ್ಷಿಗಳಿಗೆ ಅವಕ್ಕೂ ಒಂದು ಐತೈತಿ, ಅವು ಮಾಡಕ್ ಹೋಗುದಿಲ್ಲ, ಗೊತ್ತಿರ್ಲಿಕ್ಕೂ ಅವು ಪಾಲನೆ ಮಾಡ್ತಾವ. ಸುಮ್ನೆ ಯಾರಿಗೆ ಪೀಡಾ ಕೊಡುದಿಲ್ಲ, ಅವು ತಮಗ್ ಪೀಡಾ ಕೊಡೋವ್ರಿಗೆ ಅಷ್ಟ ಮಾಡ್ತಾವ, ಮಾಡಕ್ ಹೋಗುದಿಲ್ಲ ನಾವು. ಏನ್ ಅದಕ್ಕೆ ನೀತಿವಂತನಾಗಿ ಬಾಳ ಮೊದಲು, ನೀತಿ ಬಾಳ ಮೊದಲು. ಯಾವ ನೀತಿವಂತ ಜೀವನ ಸಾಗಿಸ್ತಾನ ಅವಾಗ ನಾಳೆ ಇದ್ರ ಜ್ಞಾನೋದಯ ಆಕೈತಿ, ಮುಮುಕ್ಷತ್ವ ಬಂದ ಅವಾಗ ಜ್ಞಾನ ಉದಯ ಆಕೈತಿ. ಏನ್ ನಮ್ಗೆ ಜ್ಞಾನ ಆಗ್ಲಿಕ್ಕೂ ನೀತಿವಂತರಾಗಿ ಬಾಳು ನಾವು, ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಜೀವನ ಸಾಗಿಸೋದು. ಅದು ನಮ್ಮನ್ನ ಅಲ್ಲಿಗೆ ಹೋದ್ ಮುಟ್ಟಿಸ್ತದೆ, ಆ ದಾರಿ ಸಿಗ್ತೈತೆ ಅವ. ಇವತ್ತಿಲ್ಲ, ಈ ಜನ್ಮ ಇಲ್ಲ, ಇನ್ನೊಂದ್ 4 ಜನ್ಮಕ್ಕೆ ಅವಾಗ ಯಾವ ನೀತಿವಂತ ಇರ್ತಾನ ಅವ್ ಜ್ಞಾನ ಆಗುದು ಶತಸಿದ್ದನ, ಅವಾಗ ದುಃಖದಿಂದ ಅವಾಗ ಬಿಡುಗಡೆ ಆಕೈತಿ. ಏನ್ ಅದಕ್ಕೆ ನೀತಿ ಪಾಲನೆ ಮಾಡಬೇಕು. ನೀತಿ ಹುಡುಗದೆ ಕಡಿಮುಟ್ಟಿರ್ಪ, ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ನೀತಿಯನ್ನು ಬಿಟ್ಟಿರೋದಿಲ್ಲ. ಯಾವುದೇ ಮಹಾತ್ಮ ನಿಷಿದ್ಧ ವ್ಯವಹಾರ ಮಾಡಿಲ್ಲ ಈ ಜಗತ್ತಿನೊಳಗೆ. ನೋಡ್ರಿ ನೀವು ಉದಾಹರಣೆ, ಅವ್ಯವಹಾರವನ್ನು ಅವ್ಯಾಪಾರವನ್ನು ಯಾವುದೇ ಮಹಾತ್ಮ ಮಾಡಿಲ್ಲ. ಏನ್ ಮಾಡಕ್ ಹೋಗುದು ಇಲ್ಲ ಅವರು. ಏನ್ ಯಾವ್ದಾರ ಮಹಾತ್ಮ ಯಾವ್ದಾರ ಬಣಿಗೆ ಬೆಂಕಿ ಹಚ್ಚಿದ್ ಕೇಳಿದೀನಿ? ಇನ್ನೊಬ್ರು ಬಾಳೆ ಕೆಡಿಸೋದು, ಇನ್ನೊಬ್ರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು ಮಾಡ್ಯಾನ? ಮಾಡಿಲ್ಲ. ಅಂತ ಆಚರಣೆ ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗೂ ಅದೇ ಆಚರಣೆ ಅವ್ರಿಗೆ ಇರ್ತದೆ. ಏನ್ ಅದಕ್ಕೆ ಅವ್ರು ಎಂದೂ ಅದ್ ಮಾಡಕ್ ಹೋಗುದಿಲ್ಲ, ನಿಷಿದ್ಧ ವ್ಯವಹಾರ. ಅದ ವಿಷಯದ ಆಶಯ ಇದ್ದವ್ರು ಜನರಲ್ಲಿ 4 ವರ್ಗಗಳು: ವಿಷಯಿ, ಪಾಮರ, ಜಿಜ್ಞಾಸು ಮತ್ತು ಮುಕ್ತ ಅಂತ 4 ವರ್ಗದಾಗ ಬಂದಾರ. ಇದ್ರಾಗ 4 ಇದ್ರಾಗ ಬಂದ್ಬಿಡ್ತಾವ ಜಗತ್ತಿನ ಜೀವಿಗಳೆಲ್ಲ. ನಾವು ವಿಷಯ ವರ್ಗದಾಗದೇವು, ಏನು ಪಾಮರ ವರ್ಗದಾಗದೇವು, ಏನು ಜಿಜ್ಞಾಸು ವರ್ಗದಾಗದೇವು, ಏನು ಮುಕ್ತ ವರ್ಗದಾಗದೇವು ನೋಡ್ಕೋಬೇಕು ನಾವು ಇದ್ರಾಗ ಬರ್ತೇವೆ ಅಂತ. ವಿಷಯ ಆಶಯ ಇದ್ದ ನಾವು ಬರೇ ಬಾಳ್ಯಾಕ ಬಿಡ್ಕೋತೈತೆ, ಮತ್ತೊಂದು ಹೆಸನೇ ಗಂಡನ್ಯಾಗ ಅದರ್ದ ಇರ್ತೈತೆ. ಅದು ಜನ್ಮಾಂತರ ಕಾರಣಕ್ಕೆ ಬಾಳ್ಯಾಕ ಪಡ್ಕೋದು. ಈ ಪಾಮರ ವರ್ಗದವರು ಬರೇ ನಿಷಿದ್ಧ ವ್ಯವಹಾರ, ಮುಂಜಾನೆ ಸಂಜೆ ಮಟ್ಟ ಇನ್ನೊಬ್ಬರು ತಲೆ ಬೋಳ್ಸೋದು, ಬದಲು ಮೋಸ ಮಾಡೋದು, ವಂಚನೆ ಮಾಡೋದು, ಇನ್ನೊಬ್ರು ಪೀಡಾ ಕೊಡೋದು, ಅವರ ನಾಳೆ ಪಿಶಾಚಿಯಾಗಿ ತಿರುಗೋದು, ರಾಕ್ಷಸಿ ಪಿಶಾಚಿಯಾಗಿ ತಿರುಗುವಂತ ಪಾಮರ ವರ್ಗದ ಜೀವಿಗಳಿಗೆ ಅದು ಜನ್ಮ ಬರ್ತದೆ. ಏನ್ ಜಿಜ್ಞಾಸು ಇದ್ದವ ಅವ್ ನಿಜವನ್ನ ತಿಳ್ಕೊಂಡವ ಅಭ್ಯಾಸದಾಗ ತೊಡಗ್ತಾನ, ಅಭ್ಯಾಸ ಮಾಡಿ ಮುಕ್ತ ಆಗ್ತಾನ. ಮುಕ್ತ ಜ್ಞಾನೋದಯ ಆಕೈತಿ ಅವಾಗ ಜನ್ಮ ಇಲ್ಲ, ಪುನಃ ಈ ಭವಕ್ಕೆ ಬರುದಿಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅಂತ ನಾವು ಬರುದೇನೆ ಇಲ್ಲ. ಏನ್ ಈ ವಾಸನಾ ಬೀಜ ಎಲ್ಲ ನಾಶ ಆಗಿರ್ತಾವ, ಹುರಿದಿರ್ತಾವ. ಏನ್ ಹುರಿದ ಬೀಜ ಹುಟ್ಲಿಕ್ಕೆ ಕಾರಣ ಆಗುದು, ತಿನ್ನಾಕ ಬರ್ತಾವ, ಆದ್ರೆ ಹುಟ್ಟಾಕ ಬರುದಿಲ್ಲ, ಹುಟ್ಟುದಿಲ್ಲ. ಹಂಗ ವಾಸನ ನಾಶ ಮಾಡ್ಕೊ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಎದರಿಂದ ಅದ ನಾಶಕ ಅಂದ್ರೆ ಜ್ಞಾನ ಮಾಡ್ಕೊಂಡಾಗ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನ ಮಾಡ್ಕೊಂಡಾಗ ಈ ಜಗತ್ತಿನಾಗ ಏನಾರು ಹೊಂದಬೇಕನ್ನೋದು ಉಳಿದಿಲ್ಲ ನಿನಗೆ. ಅದು ಇಲ್ಲದಕ್ಕ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅಜ್ಞಾನದ ಮೂಲಕ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕ ಇನ್ನೇನಾರು ಮಾಡಿ ಸುಖ ಹೊಂದಬೇಕಂತ ಹುಚ್ಚರಾಟ ನಡೆಸೀನಿ. ಮಹಾತ್ಮರು ಎಷ್ಟು ಎಚ್ಚರಿಕೆ ಕೊಟ್ಟರು ಅದಕ್ಕೆ ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ದು. ಅವ್ರೇನ್ ಹೇಳ್ತಾರ ಬಿಡ, ನಿನಗೆ ಅದು ಹೆಸರು ತಗೊಂಡ್ಬಿಟ್ಟತಿ, ವಿಷಯ ಗಳಿಸೋದು, ವಿಷಯ ಭೋಗ ಮಾಡಿ ಸುಖ ಹೊಂದ್ಬೇಕಂತ. ಎಷ್ಟು ಮಂದಿ ಆಗಿ ಹೋಗ್ಯಾರ ಈ ಭೂಮಿ ಮ್ಯಾಗಂತವ್ರು. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನೀನ್ ನೆಮ್ಮದಿಯಿಂದ ಇರಾಕ್ ಬರ್ತೈತೆ ನೀನು? ಪಾಪದಿಂದ ಸಂಕಟ ಇನ್ನು ಪುಣ್ಯ ಮಾಡಿದ್ರೆ ಸಂಕಟ. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದ್ರು ಪುಣ್ಯವನ್ನೇ ಮಾಡು. ಇನ್ನೊಬ್ಬರಿಗೆ ಹಿತ ಮಾಡಕ್ ಇಲ್ಲಿ ನೀವು ಅಂದ್ರೆ ನಿನಗೆ ಹಿತ ಅದ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ
ಹಿತಾದ ಇಷ್ಟು ತಿಳಿದ್ರೆ ಸಾಕು ನಮ್ಮ ಜನ್ಮ ಸಾರ್ಥಕ. ಎಂದೂ ಇನ್ನೊಬ್ಬರಿಗೆ ಮನಸ್ಸಿನಾಗ ಸಹಿತ ಕೆಡಕ್ ಬಯಸಬಾರ್ದು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಬಂದಾಗನೇ ವಾಣಿ ಮತ್ತು ಶರೀರದಿಂದ ಬರ್ತಾವ ಕೃತಿಗಳು, ಜರುಗ್ತಾವ ಕೆಟ್ಟ ಕೃತಿಗಳು. ಮನಸ್ಸಿನಾಗ ಒಳ್ಳೆಯ ಭಾವನೆ, ಒಳ್ಳೇದ್ ಮಾಡ್ಬೇಕನ್ನೋದು ಒಳ್ಳೆಯ ಮಾತುಗಳು ಬರ್ತಾವ, ಒಳ್ಳೆಯ ಕೃತಿಗಳು ಜರುಗ್ತಾವ. ಹೌದಿಲ್ಲ? ಮನಸ್ಸಿನಾಗ ಏನು ಇರ್ತೈತಿ ಪವಿತ್ರ ಭಾವನೆ, ಒಳ್ಳೆಯ ಭಾವನೆ ಇತ್ತು ಅಂದ್ರೆ ಅಂತ ಒಳ್ಳೆಯ ಕಾರ್ಯಗಳು ಜರುಗ್ತಾವ. ಏನ್ ಅದಕ್ಕೆ ಆ ಯೋಗಿ ಏನಿರ್ತಾನೆ, ಆ ಆತ್ಮನೊಡನೆ ಸಂಯೋಗ ಹೊಂದಿರ್ತೈತೆ ಅವನ ಮನಸ್ಸು. ಆದ್ರೆ ಉತ್ಥಾನ ಆದಾಗ ಅವನಿಂದ ಯಾವ ಕೆಟ್ಟ ಕೃತಿಗಳು ನಡೆದವು, ಎಲ್ಲರಿಗೂ ಕಲ್ಯಾಣನ ಹಾಕಿರ್ತೈತೆ ಅವನಿಂದ. ಏನ್ ಬುದ್ಧಿ ಆತ್ಮನೊಡನೆ ಸಂಯೋಗ ಹೊಂದಿದಂತಹ ಯೋಗಿ ಉತ್ಥಾನ ಆದ್ರೂ ಸಹ ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತಾನೆ. ಅವನಲ್ಲಿ ಕೆಡಕ ಭಾವನೆ ಎಂದೂ ಬಂತಲ್ಲ. ಹಂಗೆ ನಾವು ಯಾವಾಗಲೂ ಆತ್ಮನ ಭಾವದೊಳಗೆ ನೆಲೆಯಾಗಿ ನಿಂತಿತ್ತು ಅಂದ್ರೆ ಮನಸ್ಸು ಕೆಟ್ಟ ಕೃತಿಗಳನ್ನು ಮಾಡಕ್ ಮನಸ್ಸು ಎಂದೂ ಆಗುವುದು. ಏನ್ ನಾವು ಅಜ್ಞಾನಿ, ವಿಷಯದ ಆಶಯ ಸಂಬಂಧ ಏನೆಲ್ಲ ಹೀನ ಕೃತಿಗಳನ್ನ ಮಾಡ್ತೀವಿ. ಏನ್ ಬಲಹೀನರಿಗೆ ಸಹಾಯ ಮಾಡುವ ಬದಲಾಗಿ ಅವ್ರಿಗೆ ಪೀಡಾ ಕೊಟ್ಕೊಂತ ಅಡ್ಡಾಡುದನ್ನು. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ನೋಡ್ಕೊರಿ. ಒಂದು ಪೈಪ್ ಅವನೇರ ಇನ್ನೊಬ್ಬರ ಹಿತಕ್ಕೋಸ್ಕರ ಖರ್ಚು ಮಾಡೋರು ಅದಿರ ಇದ್ರಾಗ. ಬರೇ ಸ್ವಾರ್ಥ. ಹೌದಿಲ್ಲ? ಜನರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರ. ಏನ್ ದೊಡ್ಡ ಕಮಾಯಿ ಮಾಡಿದಂಗ ಆಯ್ತು. ಪರೋಪಕಾರಾರ್ಥಮಿದಂ ಶರೀರಂ ಅಂತಂದ್ರು. ಕೆಡುವ ಕಾಯದ ಸಫಲತೆ ಎದರಿಂದ ಆಕೈತೆ ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋದ್ರಿಂದ ಈ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ಆಕೈತಿ. ಇಷ್ಟು ಇದ್ದು ತೋರಿಸಿದ್ರು ಇರಾಕ್ ಬರುದಿಲ್ಲ ಅಂದ್ರೆ ಹೆಂಗ್ರಿ? ನೋಡ್ರಿ ನೀವು ಮಹಾತ್ಮರ ಜೀವನ ಹೆಂಗ ಬಂದೈತೆ. ಅವರೆಲ್ಲ ಒಂದ ಜನ್ಮ ಅಲ್ಲ, ಜನ್ಮ ಜನ್ಮಾಂತರವಾಗಿ ಪರೋಪಕಾರಕ್ಕಾಗಿ ಮೀಸಲಾಗಿ ಶರೀರಗಳು ಬಂದವರು. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಈ ವೃತ ಐತೆ ಅವರಲ್ಲಿ. ಸತತ ಇದ ಅಭ್ಯಾಸ. ಯಾವಾಗ ನಮ್ಮಿಂದ ಇನ್ನೊಬ್ಬರಿಗೆ ಕಲ್ಯಾಣ ಆದೀತು, ಇನ್ನೊಬ್ಬರಿಗೆ ನಮಗೆ ತೊಂದರೆ ಕೊಟ್ಟರು ನಾವು ಅವ್ರಿಗೆ ತೊಂದರೆ ಕೊಡೋದು ಬೇಡ. ವಿಷ ಇರದವ್ರಿಗೆ ಹಾಲು ಇರೋನು ಅಂತ. ಮತ್ತೆ ಯಾಕೆ ಮಾಡ್ಯಾರ ಅವನ್ನ ಪಂಚಮಿ ಅದು ಯಾಕೆ ಮಾಡ್ಯಾರ? ಯಾಕ್ರಿ? ಯಾರು ನಮಗ್ ಕೆಡಕ್ ಮಾಡಿರ್ತಾರ ಅವ್ರಿಗೆ ಒಳ್ಳೇದನ್ನು ಮಾಡೋದು. ಇದಕ್ಕೆ ಮನುಷ್ಯತ್ವ ಅಂತಾರ. ಆ ಗುಣಗಳು ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅವನ್ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಇವನ್ನೆಲ್ಲ ಪಂಚಮಿ ಅಂತ ಮಾಡ್ಯಾರ. ವಿಷ ಇರದವ್ರಿಗೆ ಹಾಲೇರಿ ಅಂತ. ಪರರ ದುರ್ಗುಣಗಳನ್ನು ಮರೆಯುತ್ತ ಆಧರಿಪುದಿ ಚಂದ ಅಂತ. ಅವ್ರು ಯಾಕೆ ಅವ್ರನ್ನ ಕೆಟ್ಟ ಹಿಂದ ನೀ ಮಾಡಿ ಅದಕ್ಕೆ ಅವ್ರು ಮಾಡ್ಯಾರಂಗ. ನಿಂದ ಅವ್ರದ್ದೇನ್ ದೋಷ ಅಲ್ಲದ. ಅವ್ರು ಯಾಕೆ ನಮಗೆ ಹಿಂಗ್ ತೊಂದ್ರೆ ಕೊಡತಾರ ಅಂತಂದ್ರೆ ಹಿಂದ ನೀ ಅವ್ರಿಗೆ ತೊಂದ್ರೆ ಕೊಟ್ಟಿ ಅದಕ್ಕೆ ಅವ್ರು ಆ ರೂಪದಿಂದ ಬಂದು ನಿನಗ್ ಕೊಟ್ಟಾರ. ಅವ್ರದ್ದೇನ್ ತಪ್ಪಲ್ಲ. ಅದ ನೀ ಮಾಡಿದ ಕರ್ಮನ ಆ ರೂಪದಿಂದ ಬಂದು ನಿನಗ್ ತೊಂದ್ರೆ ಕೊಡ್ತೈತಿ. ಅದು ಮಕ್ಕಳ ರೂಪದಿಂದ ಆತಿ, ಅಣ್ಣತಮ್ಮದ ರೂಪದಿಂದ ಆತಿ, ಹೆಂಡ್ರ ರೂಪದಿಂದ, ಗಂಡ್ರ ರೂಪದಿಂದ ಯಾಕೆ ಕಾಡಾಕತ್ತಾರ್ರಿ ಅಪ್ಪ ನಮ್ಮನ್ನು? ಒಬ್ಬ ಹೆಣ್ಮಗಳು ಅಜ್ಜವ್ರ ಹತ್ರ ಬಂದಿದ್ಲು. ಯಪ್ಪ ಏನಿದು ಹುಟ್ಟೈತಿ ನನಗೇನು ಸುಖ, ಏನು ಕಾಡೋದು ಮುಗಿಸ್ಬಿಟ್ಟೈತಿ ಯಪ್ಪ, ಹೆಂಗ್ ಮಾಡೋದು ಇದನ್ನ? ಅದನ್ನ ಅದು ಹಿಂದಿನ ಕರ್ಮ ಇರ್ತೈತಿ, ಅದು ಹಿಂದ ಕಾಡಿನೇ ಅದನ್ನ, ಅದಕ್ಕೆ ನೀನು ಬಂದೈತಿ ಅದು ಕಾಡಾಕಂದ್ರ ಅಜ್ಜ. ಏನ ಬರ್ಬೇಕಾದ್ರು ನಮ್ಗವು ನಮ್ಮ ಹಿಂದಿನ ಕರ್ಮಕ್ಕ ಎಷ್ಟು ಜನ್ಮದ ಇದೀನೋನಪ್ಪ ಇದು ಅಂತಿರ್ತಾರಲ್ಲ ರೂಢಿಗಳು. ಇದಿ ಗಂಟು ಬಿತ್ತಪ್ಪ ನಾವು ಬೆಣ್ಣ ಹತ್ತಿದೀವಿ ಬಿಡದವ್ವ. ಹೌದಿಲ್ಲ? ಪಂಚಪಳಾರಿಟ್ಟು ಪಂಚಾಂಗ ಕೇಳಿದ್ರೆ ಬೆನ್ನ ಹತ್ತಿದೀವಿ ಬಿಡದವ್ವ. ನೀ ಜ್ಯೋತಿ ಇದನ್ನ ಕೇಳಕ್ ಹೋಗಿ ಹೊತ್ತಿಗೆ ಸ್ವಾಮಿಗಳು ಅಂತೇಳಿ ಏನ್ರಿಪ್ಪ ನಮ್ಗೆ ಆಡಾಟದೈತೆ. ಅವನೇನ್ ತಗೊಂಡ್ ಗಂಟು ಚೀಟಿ ಗಟ್ಟು ಕಳಿಸ್ತಾನ. ಹೌದಿಲ್ಲ? ಅದು ಇದೀ ಬಿಡ್ತೈತೆ ನೀನು. ನಾ ಮಾಡಿದ ಕರ್ಮ ಬಲವಂತನಾದ್ರೆ ಯಾರೇನು ಮಾಡುವರು ಹರಿಯೇ ಮಾಡಿಬಿಟ್ಟಿ ಅದನ್ನ. ನಾ ಭುಕ್ತುಂ ಕ್ಷೀಯತೆ, ನೀನ ಉಣ್ಬೇಕದ. ನೀ ಮಾಡಿದ ಪಾಪಕ್ಕೆ ನೀನ ಹೊಣೆಗಾರ. ಬಂಡಿಗೆ ಹೂಡಿದ ಎತ್ತುಗಳ ಹೆಜ್ಜೆಯನ್ನು ಬಂಡಿಯು ಗಾಲಿಯು ಹಿಂಬಾಲಿಸುವಂತೆ ನೀನು ಮಾಡಿದ ಪಾಪ ಕರ್ಮ ನಿನ್ನ ಬೆನ್ನ ಹತ್ತಿ ಎಲ್ಲಿ ಹೋದ್ರೂ ನಿನ್ನ ಬಿಡುದಿಲ್ಲ. ಅದನ್ನ ನೀವು ಉಣ್ಣಬೇಕು. ಯಾರನ್ನು ಬಿಡುದಿಲ್ಲ. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡದು. ಬೆನ್ನ ಹತ್ತಿ ಕಾಡ್ತೈತೆ. ಮಹಾತ್ಮನ ಸಹಿತ ಸಿದ್ಧಾರೂಢರಿಗೆ ಕಾಡ್ಯಾವಲ್ಲ.
ತಲೆ ಮ್ಯಾಗ ಕೆಂಡ ಇಟ್ರು ಅವ್ರು ಏನಂದ್ರೆ ಗೊತ್ತೈತಿನ ಹಿಂದಿನ ಜನ್ಮದಾಗ ದೋಷ ಇರ್ಬೇಕು. ಎಷ್ಟು ಮಂದಿ ತಲೆ ಮ್ಯಾಗ ಇಟ್ಟಿರ್ತಾನೋ ಈ ಸುಮ್ಮನೆ ಕುಂಡ್ರ ಅಂದ್ರಂತ. ಈಗ ಇವ್ರ ಮ್ಯಾಗ ಕುಳ್ಳು ಬೆಂಕಿ ತಗೊಂಡು ಹೋಗುವಾಗ ಧ್ಯಾನ ಕೂತಾಗ ಇಟ್ಬಿಟ್ಟಾರ ತಲೆ ಮ್ಯಾಗ. ತಲೆ ಎಲ್ಲ ಸುಟ್ಟು ಇದಾದ ಕೂಲೆ ಉತ್ಥಾನ ಆಗ್ಯಾರ. ಶರೀರ ಭಾವ ಒಂದ್ ಕೂಲೆ ಅವಾಗ ಇದೇನ ಇದಕ್ಕೇನು ಅವ್ರು ಏನು ಮಾಡ್ಲಿಲ್ಲ. ಹಿಂದಿನ ಜನ್ಮದ ಏನೋ ದೋಷ ಐತಿ, ಸುಮ್ಮನೆ ಏನು ಅನುಭವಿಸ. ತಲೆ ಮ್ಯಾಗ ಕಾಲ್ಮರಿ ಇಟ್ಟು ಹೊಡೆದಾರ. ಏನ್ ಅವ್ರ ಪಾದ ಪೂಜೆ ಮಾಡ್ತೇವೆ ಅಂತ ಕರ್ಕೊಂಡು ಹೋಗಿ ಬೆಳ್ಳ ತನಕ ತಲೆ ಮ್ಯಾಗ ಕಾಲನು ಜಳಗ್ ಬಿದ್ರು ಹೊಡಿತಂದ್ರಂತ. ಬೆಳಗಿನ ಜಾವ 4 ಗಂಟೆಗೆ ಅವರು ನಮ್ಮ ಮಠದ ಮಂದಿ ಬಂದ್ರೆ ನಿಮ್ಗೆ ತೊಂದ್ರೆ ಕೊಡ್ತಾರಪ್ಪ, ಮತ್ ನಾಳೆ ಬರ್ತೇವೆ, ನೀವು ಮತ್ ಪೂಜೆ ಮಾಡುವಂತ್ರಿ ಸಿದ್ಧಾರು. ಹಿಂಗೆಲ್ಲ ಅವ್ರಿಗೆ ಶರೀರದ ತಾಪಗಳಾಗ್ಯಾವ. ಪ್ರಾರಬ್ಧ ಕರ್ಮದ ಫಲ ಅದು. ಏನ್ ಯಾರನ್ನೂ ಬಿಡೋದಿಲ್ಲ. ಏನ್ ಮಾಡಿದ ಕರ್ಮದ ಫಲ ನಾವು ಉಣ್ಣಾಕ ಅದಕ್ಕೆ ಮಾಡಬೇಡ ಪಾಪ, ಮಾಡಬೇಡ ತಮ್ಮ, ಲತ್ತಿ ತಿಂದಿ ಅಂತ. ಯಮಲೋಕೇನ ಹಾಳಾಗಿಲ್ಲ, ನಿರಯವಿಲ್ಲವೇ, ನರಕಿಲ್ಲ ಅಂತೀವಿ, ಯಾರು ಕೇಳೋರು ಇಲ್ಲ ಅಂತೀವಿ. ಜವನ ಸೀಮೆ ತೆಗೆದುದೆ ಕರುಣಾ ರಸಮಯರೇ ಯಮಭಟರು ಮರುವೆ ಚಿತ್ರಗುಪ್ತರಿಗೆ. ನೀ ಮಾಡಿದ ದಾಖಲಾತಿ ಏನೇನು ಮಾಡಿತಿ ಪಿನ್ ಟು ಪಿನ್ ಅಲ್ಲಿ ದಾಖಲಾತಿ ಇರ್ತೈತಿ. ಅದಕ್ಕೆ ಅನುಗುಣವಾಗಿ ನಮ್ಮ ಸ್ಥಿತಿಗತಿಗಳ, ನಮ್ಮ ಜನ್ಮ ಯಾಕೆ ನಮ್ಮ ಸ್ಥಿತಿಗತಿಗಳಿಗೆ ಹಿಂದಿನ ಕರ್ಮನ ಕಾರಣ. ಈಗಿನ ಸ್ಥಿತಿಗತಿಗಳಿಗೆ ನಮ್ಮ ಹಿಂದಿನ ಜನ್ಮದ ಕರ್ಮ. ಅದಕ್ಕೆ ಒಳ್ಳೇದನ್ನ ಮಾಡುವಂತ ಎಚ್ಚರಿಕೆ ಕೊಟ್ಟಾರ ಮಹಾತ್ಮರು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇಲ್ಲಿ ನೀತಿ ನಿಯಮಗಳನ್ನು ಚಾಚು ತಪ್ಪದ ಪಾಲನ ಮಾಡು. ಯಾವ ಜೀವಿಗೆ ತೊಂದರೆ ಕೊಡಾಕ ಹೋಗ್ಬೇಡ. ಏನ್ ಇಂಥ ಒಂದು ಪರಿಶುದ್ಧ ಆಚರಣೆ ಮೊದಲಿಗೆ ನಮಗೆ ತಳಹದಿ ಬೇಕಿದೆ. ಏನ್ ಇದು ಇಲ್ಲಲ್ಲೇ ನಮ್ಗೆ ಒಮ್ಗಿಲೆ ನಾನಾ ದೇವರಿದ್ದೇನೆ ಅನ್ನೋದು ಏನ್ ತಿಳಿದೈತಿ? ಆ ಸ್ಥಿತಿ ಬರ್ಬೇಕಾದ್ರೆ ಸಾಮಾನ್ಯ ಇದು ಬೇಕಲ್ಲ ಪೂಜೆ. ಈ ಸಾಮಾನ್ಯ ಪೂಜೆ ಮಾಡಾಕ ಬರೋದಿಲ್ಲ, ಏನಾದ್ರು ವಿಶೇಷ ಪೂಜೆ ಮಾಡಾಕ ಏನು ಬರ್ತೈತಿ? ಜೀವಿಗಳಿಗೆ ಸಂತೋಷಗೊಳಿಸು. ಅವರಲ್ಲಿ ನಾನಾ ಇದ್ದೇನೆ, ಪ್ರತಿಯೊಬ್ಬರನ್ನು ದೇವರಂತೆ ಕಾಣುವಂತ ಮನೋಭಾವನೆಯನ್ನು ಬೆಳೆಸ್ಬಿಟ್ಟು ಎಲ್ಲರಲ್ಲಿ ಆತ್ಮವತ್ ಸರ್ವಭೂತೇಶು ಅಂತ. ನೆರೆಹೊರೆಯವರಲ್ಲಿ, ಹೆಂಡರಲ್ಲಿ, ಮಕ್ಕಳಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ಎಲ್ಲರಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆ ನಮಗೆ ಬರ್ಬೇಕು ನೋಡಿ, ಜಾಗೃತ ಆಗ್ಬೇಕು. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ. ಇಲ್ಲ ಪಶುಗಳ ಗತೆ ಐತಂತೆ, ಧನಬಲ ಐತಿ, ಜನಬಲ ಐತಿ, ಎಲ್ಲಾ ಬಲ ಐತಿ ಅಂತ ಮಂಗಿ ನಂಗ ಮಾಡಿದ್ರೆ, ಸಣ್ಣ ಪ್ರಾಣಿ ಐತಿ ಅಂದ್ರು ಅದಕ್ಕೆ ಸಣ್ಣಾಗಿ ನಡ್ಕೊಳಕ್ ಕಲ್ಕೋ. ನೀ ದಿಮಾಕ್ ಮಾಡಿ ನಡಿತೈತಿ ಅಂತ ಏನ್ ಬೇಕಾದ ಮಾಡಿರ ನಾಳೆ ಅದ್ರ ಫಲ ಉಣ್ಬೇಕಾಗೈತಿ. ಬಿಟ್ಟದ್ದಲ್ಲ ನೀನು. ನೋಡ್ಪಾ, ಹೇಳುವಟ್ಟು ಹೇಳ್ತೇವೆ, ಅನುಭವಿಸ ನೀವು ಅಂದ್ರದ್ದು ಯಾರನ್ನೂ ಬಿಡೋದಿಲ್ಲ. ಅದು ನೆನಪಿ ತಂದು ಕೊಡ್ತೈತಿ ಶಾಸ್ತ್ರ. ಏನ್ ಮಾಡಿರಿ ಏನ್ ಆಕೈತಿ ಅನ್ನೋದನ್ನ. ಅದನ್ನ ಆಚರಣೆ ತಗೋದು ನಿಮ್ಮ ಕೆಲಸ. ಮಕ್ಕಳು ಮರಿಗೆ ಆಸ್ತಿ ಮಾಡಿಬಿಡುದು ಅಂದ್ರೆ ಮಹಾ ಅಪರಾಧನ ಅದು. ಅದ್ರ ಚಿಂತೆ ಅದಕ್ಕೆ ನಿನಗೆ, ಅವ್ರ ಚಿಂತೆ ನಿನಗೆ. ಅದಕ್ಕೂ ತಮ್ಮ ಕರ್ಮಕ್ಕನುಸಾರ ಹುಟ್ಟ್ಯಾರ, ನಿನ್ನ ಸಂಬಂಧ ಹುಟ್ಟ್ಯಾರ ಅವ್ರು ಮಕ್ಕಳು ಮರಿ ಅನ್ನೋರು. ಅವರ ಚಿಂತೆ ನಿನಗೆ. ಅದಕ್ಕೆ ಯಾರ ಚಿಂತೆನೂ ಮಾಡಕ್ ಹೋಗೋ ಅವಶ್ಯಕತೆ ಇಲ್ಲ. ಯಾರು ಯಾರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಜೀವಿ ತಾನು ಮಾಡಿದ ಕರ್ಮಕ್ಕನುಸಾರವಾಗಿ ಬಂದೈತಿ, ಉಂಡ ಹೋಗೈತಿ. ಅದು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಬೇಡ ಅಂದ್ರೆ. ಮಗನಿಗೆ ಹುಚ್ಚು ಹಿಡಿದರು, ಮಗಳು ತನ್ನ ಮನಸ್ಸಿಗೆ ಬಂದವನೊಡನೆ ಓಡಿ ಹೋದರೂ ಚಿಂತಿಸಬಾರದು ಅಂತ. ಅವೆಲ್ಲ ಹಿಂದಿನ ಕರ್ಮಕ್ಕನುಸಾರವಾಗಿ ಘಟಿಸಿರ್ತಾವ. ಅದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ಯಾಕೆ ಚಿಂತೆ ಮಾಡ್ತೀವಿ? ಕೆಲಸ ಇಲ್ಲ. ಮಾಡಿದ ಕರ್ಮಕ್ಕನುಸಾರವಾಗಿ ಮೂಕ, ಕುಡ್ಡ, ಕುಂಟ, ಸೊಟ್ಟ ಆಗಿ ಹುಟ್ಟಿರ್ತಾವಲ್ಲ ಮಕ್ಕಳು. ಮಾಡಿದ ಕರ್ಮ ಅದ. ಅವನ್ ತೊಡೆ ಕಂತ್ರಾಟ ಮಾಡಿರ್ತಲ್ಲ ಅವ್ರು ಮಾಡಿದ ಅಂತ ಕಂತ್ರಾಟ ಮಾಡಿದಾಗ ಅಂತ ಜನ್ಮ ಬಂದಿರ್ತದ. ಈಗೇನ ನಿನಗ ಇದು ಅನಿಸ್ತೈತಿ? ಅದು ಹಿಂದಿನ ಜನ್ಮದ ಕರ್ಮದ ಫಲ, ಪೀಡಾ ಕೊಟ್ಟಿದ್ದ ಅದು. ಇನ್ನೊಬ್ಬರಿಗೆ ಆ ಇಂದ್ರಿಯಗಳ ಮೂಲಕ ಪೀಡಾ ಕೊಟ್ಟು ಕುಡ್ಡ, ಕುಂಟ, ಸೊಟ್ಟಾಗಿ ಹುಟ್ಟಿ ಪೀಡಾ ಕೊಟ್ಟಿದ್ದ ಫಲ ಉಣ್ಣಬೇಕಾಕೈತಿ. ನಾವು ಮೂಕ ಯಾಕಂದ್ರೆ ಇನ್ನೊಬ್ರಿಗೆ ಅವಾಚ್ಯ ಶಬ್ದ ಹುಚ್ಚರಂಗ ಮಾತಾಡೋದು, ನೋವಾಗುವ ಅಂತಃಕರಣಕ್ಕೆ ಪೆಟ್ಟು ಹತ್ತುವಂತ ಮಾತು ಮಾತಾಡಿ ಬಾಯಿ ಕಳ್ಕೊಂಡು ಕುಂತೀವಿ. ಅದಕ್ಕೆ ಒಳ್ಳೆ ಇನ್ನೊಬ್ಬರಿಗೆ ತೊಂದರೆ ಆಗದಂತ, ನೋವಾಗದಂತ ಮಾತುಗಳನ್ನು ಮಾತು. ವಾಣಿಗೆ ಮೃದು ವಚನವೇ ಭೂಷಣ ಅಂತ.
ಮಂಗಿ ಮಂಗನಂಗ ಮಾತಾಡಿದ್ರೆ ನಡಿತೈತೆ ಅಂತ ಮಾಡಕ್ ಹೋಗ್ಬಾರ್ದು. ಏನ್ ಮಾಡ್ತೀಯ ಅದೆಲ್ಲ ದಾಖಲಾತಿ ಈಗ ಮನುಷ್ಯನ ಜನ್ಮದಾಗ ಮಾಡಿದ ಕರ್ಮದ ಫಲ ಅದನ್ನ ನಾವು ಅನುಭವಿಸ್ಬೇಕಾಗೈತಿ. ಜನ್ಮ ಜನ್ಮಾಂತರ ತಿರುಗಬೇಕಾಗೈತಿ. ಅದನ್ನ ಮಹಾತ್ಮರು ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಪಾಪ ಕರ್ಮಗಳನ್ನು ಮಾಡಿದ ಅಂದ್ರೆ ಪ್ರಾಯಶ್ಚಿತ್ತ ಹೊಂದ್ಬೇಕಾಗೈತಿ. ವಿಷಯದಲ್ಲಿ ಆಸಕ್ತಿ ಯಾರಿಗದ ನೋಡ್ರಿ, ಅವ್ರು ಒಂದಿಲ್ಲ ಒಂದು ದಿನ ಹೊಡ್ತಾ ತಿನ್ನುವುದಂತೆ ಗ್ಯಾರಂಟಿನ. ಏನ್ ವಿಷಯಾದಿಗಳು ಬೆನ್ನ ಹತ್ತಿದ ಅವ್ರಿಗೆ ಅದ ಈಗಿನ ಕೃತಿಗಳನ್ನು ಮಾಡಕ್ ಹಚ್ಚೇ ಬಿಡ್ತೈತೆ. ಅದ ಸರಳ ರೀತಿಯಿಂದ ಸಿಕ್ತಿ ಬೇಷ ಆತಿಲ್ಲ ಅಂದ್ರೆ ಸಟಕ್ನ ನಿಷಿದ್ಧ ವ್ಯವಹಾರ ಮಾಡ್ತಾನ, ತುಡುಗಾರ ಮಾಡ್ತಾನೋ, ಮೋಸನ ಮಾಡ್ತಾನೋ, ಮಾಡಿಬಿಡ್ತಾನ. ಅದನ್ನ ಮಾಡಿದ ಕೂಡಲೇ ಅದ್ರ ಫಲ ಉಣ್ಬೇಕಾಗೈತಿ. ಏನ್ ಯಾರನ್ನೂ ಬಿಡೋದಿಲ್ಲ. ಅದು ಅಪರಿಗ್ರಹ ವೃತ್ತಿ ಬೇಕು ನೋಡ್ರಿ. ಅಂದ್ರೆ ಯಾವುದೇ ವಿಶೇಷ ಸಂಗ್ರಹ ನಾಳೆಗೆ ಇಡಬೇಡ ಅಂತ. ಸಾಲ ಮಾಡಬೇಡ, ಸಾಲದು ಎನ್ನಬೇಡ, ನಾಳೆಗೆ ಇಡಬೇಡ. ಯಾವುದೇ ಸಂಗ್ರಹ ವೃತ್ತಿ ಇರಬಾರ್ದು. ನಾಳೆಗೆ ಅಂತ ಏನು ಇಡಾಕ್ ಹೋಗ್ಬೇಡ, ನಾಳೆಗೆ ಇಡಬೇಡ ಅಂತ. ಅಜ್ಜಾರ ಹತ್ರ ಎಲ್ಲಾ ತರದ ಜನ ಎಲ್ಲ ತಂದು ಕೊಡ್ತಿದ್ರು, ಏನು ಇಡ್ಬೇಕು ಕೊಟ್ಟು ಬಿಡ, ಎಲ್ಲರಿಗೂ ಹಂಚಿಬಿಡೋದು. ಸ್ವಲ್ಪ ಅವ್ರಿಗೆ ನಾಳೆಗೆ ಏನಾರ ಇಡ್ಬೇಕಂದ್ರೆ ಏನು ಇಡೋಂಗಿಲ್ಲ, ಪಜ್ಜರ್ ಅಲ್ಲ ಅಂತಿದ್ರು. ಮತ್ತೆ ನಾಳೆ ಮತ್ತೆ ಏನೈತೆ ದೇವ್ರದಾನಂತ. ಹಂಗ ಇರ್ಬೇಕಲ್ಲ ಸಂಗ್ರಹ ವೃತ್ತಿ. ಯಾವುದು ಇಡೋಂಗಿಲ್ಲ. ನಾವ್ ಇನ್ನ ಡಿಪಾಸಿಟ್ ಅದ್ರಾಗ ಬ್ಯಾಂಕ್ನಾಗ ಇಡ್ತೇವೆ, ಈ ಬ್ಯಾಂಕ್ನಾಗ ಇಡ್ತೇವೆ. ಹೌದಿಲ್ಲ? ಈಗ ಮತ್ತೊಂದು ರೂಲ್ಸ್ ಮಾಡತ್ತಲ್ಲ, ಯಾಕ್ರಿ ಹೆಚ್ಚಿಗೆ ಇಟ್ರು ಕಟ್ಟಕ್ಕಾವ್ ಅಂತೇಳಿ ತುಡುಗ್ಲೆ ಏನೇನೋ ವ್ಯವಹಾರ ಮಾಡ್ತಾನ. ಮತ್ತ ಬಹಳಷ್ಟು ಗಳಿಸಿ ಏನ್ ಮಾಡವ, ಆತ ಗಳಿಸಿದವ್ರು ಏನಾಗ್ಯಾರ ನೋಡು. ಹಂಗ ತಿರ್ಕೊಂತ ಹೋಗ್ತಾವ ಜನ್ಮ ಜನ್ಮ ಅಂತ. ಪಿಸಾಚಿಯಾಗಿ ಅದನ್ನ ಕಾಕೊಂತ ಅಡ್ಡಾಡ್ತಾವಂಗ. ಇನ್ನವರೆಗೂ ನಿಧಿ ಕಾಯಕ ಅಲ್ಲಿ ಅದಾವ ಪಿಸಾಚಿ ರೂಪದಿಂದ. ಬಂಗಾರ ಇವನ್ನ ಹೋಗದಿಟ್ಟು ಏನ್ ಸೂಕ್ಷ್ಮ ಶರೀರದೊಳಗ ಅದಾವ, ಕಾಕೊಂತ ಕುಂತಾವೆಲ್ಲ. ಇಲ್ಲಿ ಬೆಟಗೇರಿಯಾಗ ಬಜವನ್ ಮನಿ ನಿರಂಜನ ಬೋಳಿದ್ದ ಕರ್ಕೊಂಡು ಹೋಗಿದ್ರು. ಅದು ಬದುಕೈತಿ ಐತಿ. ಅದನ್ನ ಅವು ಹಿಂದೆ ಗಳಿಸಿದ್ವು. ಅವು ನೀವ್ ಏನಾರು ಮಾಡಕ್ ನಿಮಗ್ ಪೀಡ ಕೊಡ್ತಾವು. ನಿಮಗೆ ಎದಕ್ ಬೇಕಾಗಿತ್ತು? ನಿಮ್ ಬಾಳೆ ನಡೆದತ್ತಿಲ್ಲೋ, ಅದ್ರ ಬಡ್ವಿ ಎದಕ್ ಬೇಕಾಗಿತ್ತು ನಿಮ್ಗೆ? ಏನ್ ಅದೇ ಅವಕ್ ವಾಸನ ಅವಶ್ಯಕ ರೂಪ ಅಂತ ಏನ್ ಹೇಳಿದ್ರು ತಿಳಿದಿಲ್ಲ. ಏನ್ ನಾವ್ ಯಾವ ರೂಪದಿಂದ ಪೀಡಾ ಕೊಡ್ತಾವ ಹೇಳಕ್ ಬರ್ತಲ್ಲ. ಅವಕ್ ಏನಾರು ಮಾಡಕ್ ಹೋದೆ ಅಂದ್ರೆ ಏನ್ ನಾವ್ ಮಾಡಿ ಆಯ್ತಾ ಇಟ್ಟದನ್ನ ಗಳಿಸ್ತೀನಿ. ಅವ್ರು ನಾಳೆ ಅಂತ ಪರಿಸ್ಥಿತಿ ಬರ್ತೈತಿ ಓದತ್ತಿನ. ಆಯ್ತ ಮಾಡಿ ಇಟ್ಟಿದ್ದನ್ನು ತಿನ್ನೋರು ನಾಳೆ ಆಯ್ತ ಬಿಟ್ಟು ಮಲದೊಳಗಿನ ಹುಳ ಆಗಿ ಹುಟ್ಟಬೇಕಾಗೈತಿ ನೀವು ಅಂತ. ಏನ್ ಅದಕ್ಕೆ ಎಂದೂ ಆಶೆ ಮಾಡಕ್ ಹೋಡು. ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಪರಿವಿಡದಿ ಪಾತಕಗಳು ಪಶು ಪಕ್ಷಿಗಳ ಯೋನಿಯೊಳಗೆಳೆದೊಯ್ದು ಪುಟ್ಟಿಸುವ ವಚನದೋಡು ಎಡವಿಡದಿರೆ. ಯಾಕಂತ ಜನ್ಮ ಬರ್ತೈತೆ ಅವಾಗ? ಇಂಥವ್ನು ಇನ್ನೊಬ್ರು ಇಚ್ಛಾ ಮಾಡಿದ್ದು ಅವ್ಯವಹಾರ ಮಾಡಿ ನಡೀತೈತಿ ಅಂತ ಮಂಗಿ ಮಂಗಿ ಹಂಗ ಮಾಡಿದೆ ಅಂದ್ರೆ ನಾಳೆ ಅದರ ಫಲ ನೀವು ಉಣಬೇಕಾಗೈತಿ. ಅದಕ್ಕೆ ಎಚ್ಚರಿಕೆ ವಾರ್ನಿಂಗ್ ಕೊಟ್ಟಾರ. ಏನ್ ಇದು ನಂಬಿಕೆ ಬೇಕಲ್ಲ. ಮಹಾತ್ಮರು ಹೇಳಿದ ಮೇಲೆ ನಂಬಿಕಿದ್ರೆ ನಿನಗೆ ಕಲ್ಯಾಣಕ್ಕೆ ದಾರಿ ಹಿಡಿತಾನ. ಏನ್ ವಿಶೇಷ ಸಂಗ್ರಹ ದಶೆಯಿಂದ ಎಷ್ಟು ಹೀನ ಕೃತಿಗಳನ್ನು ಮಾಡ್ತೀವಿ, ಪಾಪ ಕೃತಿ. ವಿಶೇಷ ಸಂಗ್ರಹ ಅಂದ್ರೆ ಪಾಪ ಸಂಗ್ರಹಣ. ಅದು ಹಂಗ ಆಗುದಿಲ್ಲ. ಅದು ವಿಶೇಷ ಸಂಗ್ರಹ ಮಾಡ್ಬೇಕಾದ್ರೆ ಪಾಪ ಸಂಗ್ರಹ ಸೌಕಾರಿಕೆ ನೀನು ಎಷ್ಟು ಪಾಪ ಕೃತಿಗಳನ್ನು ಮಾಡಿ ಸಂಗ್ರಹ ಆಗಿರ್ತದೆ. ರಾಜ್ಯಕ್ಕೆ ರಾಜ್ಯ ಹಾಳಾಗಿ ಯಾಕೆ ಹೋಗ್ಯಾವು ಪಾಪ ಕರ್ಮದಿಂದ. ಎಷ್ಟು ಮಂದಿ ಚಂದ ಹೊಡ್ತೀರಿ, ಯುದ್ಧ ಮಾಡುವಾಗ ಎಷ್ಟು ಮಂದಿ ಕೊಂದ ನೀ ರಾಜ್ಯ ಗಳಿಸಿದ್ರಿ. ಎಷ್ಟು ಮಂದಿ ಯಾಕೆ ತಾಳಿ ಪಾಪ ಅವನ್ನ ರಂಡ್ಯಾರ ಮಾಡಿದಿ. ಎಷ್ಟು ಮಂದಿ ಕೊಂದ ಯಾಕ್ರಿ ರಾಜ್ಯ ಅಪಹರಣ ಮಾಡ್ಕೊಂಡು ಕುಂತಿ. ಎರಡು ದಿನ ನಡೀತಿತ್ವ ನಿಂದು. ಹಿಂಗಾಗಿ ಕ್ವಾಟಿ ಕೊತ್ತಳೆಲ್ಲ ದಿವಾಳಿಯಾಗಿ ಹೋದ್ವು ಎಲ್ಲ. ಅರಸೊತ್ತಿಗೆನ್ನು ಯಾಕೆ ಉಳಿಲಿಲ್ಲ? ಏನ್ ಹಿಂಸಾ ಮಾಡಿ ಮಾಡಿದ್ವು ಎಲ್ಲವು. ಏನ್ ಆತ್ಮ ನಿರೀಕ್ಷಣೆ ಮಾಡ್ಕೊಂತ ಎಷ್ಟು ಮಂದಿ ಬಳೆ ಮಾಡೋರಿದ್ದೀರಿ. ಇದ್ರ ಕಡೆ ಲಕ್ಷ ಕೊಟ್ಟ ಈ ನಮ್ಮ ಪ್ರಾರಬ್ಧಕ್ಕನುಸಾರವಾಗಿ ಏನ್ ಇದ್ದಿದ್ರಾಗ ತೃಪ್ತಿ ಹೊಂದ್ಕೊಂಡು ನಾವು ಇದನ್ನ ಯಾವಾಗ್ಲೂ ನಿಜವನ್ನ ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನ ನಾವು ಎಷ್ಟು ಮಂದಿ ಇದೀವಿ ನಾವು. ಅದು ಸೌಕಾರಿಕೆ ಬಡತನ ಎಷ್ಟೋ ತಿಂದ್ರಿ. ಅದು ಏನ್
ನೀವ್ ಹಿಂಗ ಇರ್ತೇನೆ ಅಂತ ತಿಳ್ಕೊಂಡಿ ಸಾವುಕಾರಿಕೆ ಹಿಂಗ ಇರ್ತೈತೆ ನೀನು. ಇನ್ನೊಬ್ಬರಿಗೆ ಕೆಡಕ ಆಗದಂಗ ಬಾಳೆ ಮಾಡಿದ್ರೆ ನಿನ್ನ ಬಾಳೆನೂ ಸರ ನಡಿತೈತಿ. ಏನ್ ತನಗ್ ಬೇಕಾಗುವಷ್ಟು ಇರ್ತೈತಿ, ಇನ್ನೂ ಹೆಚ್ಚಿನ ಬೇಕಂತ ಕಡುಲೋಭ ಅದ ಕೆಟ್ಟ ಗುಣ ನೋಡಿ. ಕಡುಲೋಭದಿಂದ ಅನ್ಯ ದುರ್ಗುಣ ಮಿನ್ನುಂಟೆ ಅಂತ. ಲೋಭ ಪಾಪ ಕರ್ಮಗಳನ್ನು ಮಾಡ್ಲಿಕ್ಕೆ ಅತಿ ಕಡುಲೋಭ. ಪಾಪ ಕಾ ಬಾಪ ಕೌನ್ ಹೇ ಅಂದ್ರೆ ಲೋಭ ಹೇ ಅಂತ. ಏನ್ ನಡೀತೈತಿ ತನ್ನ ಜೀವನ ಇನ್ನೂ ಗಳಿಸ್ಬೇಕು, ಇನ್ನೂ ನಾನು ಮಾಡ್ಕೋಬೇಕು, ಇನ್ನೂ ಮಾಡ್ಬೇಕನ್ನ ಅದನ್ನ ಬಳಸೋಂಗಿಲ್ಲ, ಹಂಗ ಇಡುವುದು ಅದನ್ನ. ಅದಿಲ್ಲ, ಇನ್ನೂ ಗಳಿಸ್ಬೇಕು, ಹಂಗ ಗಳಿಸ್ಬೇಕು. ಕಡುಲೋಭದಿಂದ ಹೀನ ಕೃತಿಗಳನ್ನು ಮಾಡ್ತಾರೆ. ಪಾಪ ಸಂಗ್ರಹ ಅದರಿಂದ ಆಕೈತಿ. ಕಡುಲೋಭದಿಂದ ದುರ್ಗುಣಗಳು ಉಂಟಾಕ, ಒಳ್ಳೆ ಗುಣಗಳು ಬರುದಿಲ್ಲ. ಕೊಡ್ಬೇಕನ್ನೋ ಬುದ್ಧಿ ಬರುದಿಲ್ಲ. ಅವಂಗ ಲೋಭಿ ಇದ್ದ, ಅವಂಗ ನಾವು ಸಾವುಕಾರ ಜಿಪುನನಿಗೆ ಸೇರಿತಾನವು. ಉದಾರಿಗೆ ಬಡತನ ಅಂತಾರ. ಉದಾರಿ ಇದ್ದವ ಯಾವಾಗಲೂ ಬಡವ. ಅವ ಶನಿತನ ಮಾಡಕ್ ಹೋಗುದಿಲ್ಲ. ಇವ ಲೆಕ್ಕ ಹಾಕ್ತಾನ, ಎಲ್ಲಿ ಹೊಕ್ಕೈತಿ ಯಪ್ಪ ಇದು ನಮ್ಗ ಮರಗ್ತಾನ. ಹೌದಿಲ್ಲ, ರೊಕ್ಕ ಹೊಕ್ಕೈತಿ ಅಂತ ಬಾಳ ಲೆಕ್ಕ ಹಾಕ್ತಾನ. ಏನ್ ಶಾಸ್ತ್ರ ಹೇಳ್ತಾನ, ಕೇಳ್ತಾನ, ವ್ಯಾಮೋಹ ಹೋಗಿರೋದಿಲ್ಲ. ಬಾಳ ಕಠಿಣ ಅದ. ಎಷ್ಟೈತಿ ಅಂದ್ರೂ ಸುಧಾ ಅದ್ರ ಲೋಭ ಹೋಗಿರೋದು ನಮ್ಗೆ. ಹೈದರಾಬಾದ್ ನಿಜಾಮ ಇಂತ ಸಾಕಷ್ಟು ನಮ್ಮ ದೇಶಕ್ಕೆ ಶ್ರೀಮಂತ. ಏನ್ ಚಲೋ ಚಾಪಿ ಹಾಸಿರ ಹರಕ್ ಚಾಪಿ ಮ್ಯಾಗ ಕುಂದಿರ್ತಿದ್ದ ಮನ್ಯಾಗ. ಯಾಕ್ರಿ? ಚಲೋ ಇದು ಹರಿತೈತಿ ಅಂತೇಳಿ, ಇದಪ್ಪ ಚಲೋ ಇವಾಕಾವ್ ಅಂತೇಳಿ. ಮಂದಿ ಮನಿಗೆ ಹೋದ್ರ ಬ್ರಿಸ್ಟಾಲ್ ಸಿಗರೇಟ್ ಸೇರ್ತಿದ್ದ. ತನ್ನ ಮನಿಗೆ ಬಂದಾಗ ಚಾರ್ಮಿನಾರ್ ಅಡ್ಡ ಸೇದವು ಅಂತಾವ್ ಸಾವುಕಾರಿಕೆನು. ಅದು ಲೋಭತನ ಸಾವಿತೈತಿ ಅನ್ನೋ ಚಿಂತೆ ಇಷ್ಟಿದ್ರು. ಏನ್ ಬಾಳ ಚೌಕಶಿ ಮಾಡೋದು. ಒಂದ್ ವಸ್ತು ಖರೀದಿ ಮಾಡ್ಬೇಕಾದ್ರೆ ಬಾಳ ಚೌಕಶಿ ಮಾಡೋದು. 4 ಮಂದಿ ಕೇಳಿ ನೀ ಹೆಂಗ್ ತಗೊಂಡಿ, ಹೌದಿಲ್ಲ? ನನ್ ನುಕ್ಸಾನ ಆಯ್ತಪ್ಪ, ಇದು ಬಾಳ ನುಕ್ಸಾನ ಆಯ್ತು ನನಗೆ, ಮರಗ್ತೈತಿ, ಹೌದಿಲ್ಲ? ಅದನ್ನೆಲ್ಲ ಲೆಕ್ಕ ಹಾಕಿ ಬಾಳೆ ಮಾಡೋ ಜೀವನ ನೆಮ್ಮದಿ ಇರುದಿಲ್ಲ. ಏನ್ ವಿಚಾರವಂತ ಅದ್ರ ಬಗ್ಗೆ ತಲೆ ಕೆಡಿಸ್ಬೋದು. ಏನ್ ಶಿವಾನಂದರ ಶಿಷ್ಯರನ್ನವರು ಮಕ್ಕಳು ಮರಿಗೆ ಅಸ್ತಿ ಯಾಕೆ ಗಳಿಸ್ಬೇಕು? ಶಿವಾನಂದ ಶಿಷ್ಯರನ್ನವರು ಜ್ಞಾನ ಗಳಿಸ್ಬೇಕು, ಏನ ವಿಷಯಾದಿಗಳನ್ನ ಗಳಿಸ್ಬೇಕು? ಶಿವಾನಂದರು ಏನು ಗಳಿಸಿದ್ರಿ ಅವ್ರು? ಸಮಾಧಿ ಹೊಂದೋದು ಕಲ್ತ್ರಿಲ್ಲ, ಅದನ್ನ ಕಲಿಸ್ಬೇಕಿಲ್ಲ ಮಕ್ಕಳಿಗೆ. ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡಿದ್ರಿಂದ ಸುಖ ಸಿಗ್ತೈತಿ, ಇದನ್ನ ಮಾಡ್ಕೊಂತ ಹೋಗ್ರಿ ಅಂತ ಹೇಳಿದ್ರು ನಾವು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮೊದಲು ಮಾಡ್ಕೊ. ಎಲ್ಲವನ್ನು ಕಡೆಗಣಿಸಿ ನಿಂದ ಮೊದಲು ಈ ಜ್ಞಾನವನ್ನು ಮಾಡ್ಕೊ. ಜ್ಞಾನವನ್ನು ಪಡೆಯುವುದೇ ಮುಖ್ಯತ್ವ. ಮಾನವನ ಜನ್ಮದಲ್ಲಿ ಹೀನ ಸಂಸ್ಕೃತಿ ಎಳೆದು ಜ್ಞಾನವನ್ನು ಪಡೆಯುವುದು ಮುಖ್ಯತ್ವ. ಅದು ಮಹತ್ವದ, ಅದನ್ನ ಮಾಡ್ಕೋರಿ ಅಂತ. ಏನ್ ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದೇವ ಅದನ್ನ. ವಿಷಯ ಸಂಗ್ರಹ, ವಿಷಯ ಭೋಗ, ಜನ್ಮ ಜನ್ಮಾಂತರ, ಅದರಿಂದ ಏನೂ ಲಾಭ ಆಗಿಲ್ಲ ಅಂತ. ಅವ್ನು ಮಾಡೋದ ಹೀನ ಕೃತಿಗಳನ್ನ ಮಾಡ್ತಿ, ಹೀನ ಜನ್ಮ ಕಾರಣೀಭೂತಕ್ಕಿ. ಮತ್ತೆ ವಿಷಯದ ಆಶಾ ಸಂಬಂಧ ಮಾಡಕ್ ಹೆಚ್ಚೇ ಬಿಡ್ತೈತಿ ಅದು, ಅಂತ ಕೃತಿಗಳನ್ನ. ಶಿವಾನಂದರ ಮಕ್ಕಳು ಮರಿಗೆ ಏನ್ ಗಳಿಸಿದ್ರು? ಏನ್ ಬಾಳೆ ಸುದ್ದಿ ಮಾತಾಡ್ತಿದ್ದ ನಮ್ಮಪ್ಪ ಯಾರ್ದಾರ ಮುಂದ. ನೀ ಖಾಲಿ ಬಿಟ್ಕೂಲಿ ಚಾಲು ಆತಿ, ನಿನ್ನ ಮಕ್ಳು ಎಲ್ಲಿದಾವ, ಎಲ್ಲಿ ಕೊಟ್ಟಿ, ಯಾಕ್ರಿ? ಅವ್ರು ಏನ್ ಮಾಡ್ತಾರೋ ಬರೇ ಇದ ಚಿಂತಿನ, ಮತ್ತೊಂದು ಹೆಸನೇ ಇಲ್ಲ ನಿನಗೆ. ಏನ್ ಬ್ರಹ್ಮವಿದ್ಯಾ ಅಂತ ವಿಷಯ ದಶಿಂದ ಕಚ್ಚು ಕುಚ್ಚು ಮಾತಾಡ್ತಿರುವಪ್ಪ. ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಯಾರು ಅದೀರ ಇದ್ರಾಗ? ಒಬ್ರಾರ ಇಲ್ಲಿ ಬಂದಿಂದಾರ ಇದ್ರ ಬಗ್ಗೆ ವಿಚಾರ ಮಾಡೋದು, ಇಲ್ಲಿ ಏನ್ ನಡೀತೈತಿ ಅದನ್ನ ಕೇಳ್ಬೇಕು, ಮನನ್ ಮಾಡ್ಬೇಕು ಅನ್ನೋ ವಿಚಾರ ಇಲ್ಲ. ಇಲ್ಲಿ ಬಂದಿಂದ ಬಾಳೆ ಸುದ್ದಿನ ಅದು ಮನ್ಯಾಂದ ತೊಗೊಂಬಂದ್ ಇಲ್ಲಿ ಮಾತಾಡ್ತಿರ್ತಾವ. ಬಂದದ್ದು ಸಂಜೆ ಮುಂದಾತಿ ಬಂದ್ ಕುಂತ ಅದನ್ನ ಮಾತಾಡ್ತಿರ್ತಾವ, ಹೌದಿಲ್ಲ? ಅವು ಏನ್ ಉಂಡಿರ್ತಾವ ಡರಿಕೆಲ್ಲ ಅದ ಬರ್ತಿರ್ತದ ಒಳಗೆಲ್ಲ ತುಂಬ್ಕೊಳದು. ಇಲ್ಲಿ ಬಂದಿಂದ ಇಲ್ಲಿ ಏನ್ ನಡೀತೈತಿ, ಉದ್ದೇಶ ಏನು ಇಲ್ಲ. ಇದು ಅನ್ಕೋದ್ರೆ ಕೈ ಮುಗಿದ್ರೆ ಕಾಲ್ ಮುಗಿ ಹೋಗ್ಬಿಡ್ತೇನೆ ಅದು.
ಏನ್ ಇಲ್ಲಿ ಏನ್ ನಡೀತಿದೆ ಅದನ್ನ ಕಿವ್ಯಾಗ ಹಾಕೋಬೇಕು, ಕೇಳ್ಬೇಕು ಅನ್ನೋ ವಿಚಾರ ಬೇಕು ಬೇಡ. ಪ್ರಸಾದ ಅಂತ ತಗೊಂಡ್ ಮಾಡಿದ್ದ ತಿಂದು ಹೋಗ್ಬಿಟ್ಟಿರ್ತೈತಿ. ಬಾಯಿಲೆ ಉಂಡದ್ದ ಮುಂಜಾನೆ ಅದ್ ಹುಟಿ ಹಾರಿಸ್ತಿ, ಅದನ್ನ ಕಿವಿಲೆ ಉಂಡದ್ದು ಪ್ರಸಾದ ಅಮೃತ ಆಕೈತಿ. ಏನ್ ಕಿವಿಲೆ ಉಂಡದ್ದು ಅಮೃತ ಆಕೈತಿ. ಇದೇ ಪ್ರಸಾದ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಶೋಪಜಾಯತೆ ಅಂತ. ನಮ್ಮ ದುಃಖವನ್ನೆಲ್ಲಾ ನಾಶ ಮಾಡಿಬಿಡ್ತಾರೆ. ಈ ಕಿವಿಲೆ ಏನು ಕೇಳ್ತೇವಲ್ಲ, ಶ್ರವಣ ಮಾಡಿದ್ದು ಅದಕ್ಕೆ ಬಹಳ ಮಹತ್ವದ. ಈ ಶ್ರವಣ ತಿಂಗಳು ಅಂತೀರಲ್ಲ, ಇನ್ನು ಯಾಕ್ರಿ ಅಮಾಸಿಂದ ಚಾಲು ಆತೇನೆ ಇದು ಶ್ರವಣ ಮಾಡ. ಹೌದಿಲ್ಲ, ಒಂದು ತಿಂಗಳ ಶ್ರವಣ. ಹೌದಿಲ್ಲ, ಅದಂದ್ರೆ 2ನೇ ತಿಂಗಳ ಶ್ರಾವಣ ಮಾಸ ಅಂತ ಭಾದ್ರಪದ ಮಾಸ. ಹೌದಿಲ್ಲ, ಭಾದ್ರಪದ ಮಾಸದಾಗ ಅದನ್ನ ಭದ್ರಗೊಳಿಸೋದು, ಮನನ ಮಾಡೋದು ಭಾದ್ರಪದ ಮಾಸದೊಳಗೆ ಕೇಳಿದ್ದನ್ನ. ಆ ನಂತರ ಆಶ್ವೀಜ ಮಾಸದೊಳಗೆ ಅದನ್ನ ಏನ್ ಮಾಡೋದು, ನಿಧಿಧ್ಯಾಸನ ಗಟ್ಟಿಗೊಳಿಸೋದು. ಕಾರ್ತಿಕ ಮಾಸದೊಳಗೆ ಅದ ಜ್ಞಾನೋದಯ ಆಕೈತಿ ನಿನಗೆ. ಅವಾಗ ಜ್ಞಾನ ಜ್ಯೋತಿ ಹಚ್ಚೋದು. ನೀ ಗುಡಿಯಾಗ ಹೋಗಿ ಎಣ್ಣೆ ಸುರಿ ಹಚ್ಚಿ ಬರ್ತೀವಿ, ಅದು ಯಾವರ ನಾಯಿ ನೆಕ್ಕಿ ಹೋಗ್ತಾವನು. ಹೌದಿಲ್ಲ, ಈ ಕೀಲಿಯಾಗ ಹಾಕ್ತಾರ ಬಿಡ ಅವನು ಏನ್ ಮಾಡೋದು, ಅವನು ಅಲ್ಲಿ ಹೋಗಿ ಆ ದೀಪ ಅಲ್ಲ, ಅದು ಆರಿ ಹೋಗುದ್ ದೀಪ. ಇದು ಆರದ ಆನಂದ ದೀಪ ಹಚ್ಚ. ಏನ್ ಅವಾಗ ನಿನಗೆ ಆಕೈತಿ. ಇದು ಚಾತುರ್ಮಾಸ ಬಂತಿನ್ನ. 4 ತಿಂಗಳು ಏನೈತಲ್ಲ, ಮಳೆಗಾಲ ಮುಗಿಯುವವರೆಗೂ ಇದ ಚಿಂತನದೊಳಗ ಕಾಲ ಕಳೀತಿದ್ರು ಋಷಿಮುನಿ. ಎಲ್ಲಿ ಸಂಚಾರ ಬಂದ್ ಮಾಡ್ತಿದ್ರು ಅವರು, ಅಡ್ಡಾಡೋದು ಬಂದ. ಆ ನಂತರ ಕಾರ್ತಿಕ ಮಾಸ ಆದ ನಂತರ ಸಂಚಾರವನ್ನು ಕೈಗೊಳ್ಳೋದು. ಏನ್ ಒಂದೇ ಸ್ಥಾನದೊಳಗೆ ಇದ್ಕೊಂಡು ಇದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ಕೊಂತ ಆ ಸ್ಥಿತಿಯನ್ನ ಖಾತ್ರಿ ಮಾಡ್ಕೋದು. ನಾವ್ ಯಾರಿದ್ದೀವಿ, ಮನುಷ್ಯನ ಜನ್ಮ ಬಂದದ್ದು ಎದಕ್ ಬಂದೈತಿ ಅನ್ನೋದ್ರ ಖಾತ್ರಿ ಮಾಡ್ಕೊಳ್ಳೋದು ಈ ಚಾತುರ್ಮಾಸ ಅದಾವ. ಅವನು ನಾವು ಅದ ಹಿಂದಿನ ಋಷಿ ಮುನಿಗಳು ಹಾಕಿ ಕೊಟ್ಟಾರ. ಅವನು ಅದನ್ನ ಕೇಳ್ಬೇಕು ಅನ್ನೋದ್ರ ಬೇಕು ಬೇಡ. ಬಾಳೆದ ಬಗ್ಗೆ ಜಗತ್ತಿನ ಬಗ್ಗೆ ಸಾಕಷ್ಟು ಕೇಳಿ ನೀ ಜನ್ಮ ಜನ್ಮಾಂತರ ಏನೂ ಲಾಭ ಆಗಿಲ್ಲ. ಅದು ನಿನ್ನ ಬಗ್ಗೆ ಕೇಳಿದ್ನ ಏನೋ ನಿನ್ನ ಕಿವಿಗೆ ಬೀಳ್ಬೇಕಾದ್ರೂ ಹಿಂದಿನ ಪುಣ್ಯ ಇದ್ರ ಬೀಳ್ತತಿಲ್ಲ, ಕುಂಡ್ರಾಕ ಹಚ್ಚುದ್ರಾಗ ಕೇಳ. ಬಾಳೆದ ನೆನಪದ ಕಸಕ್ಕನ ಎದ್ದು ಹೋಗತಿ. ನಾ ಎದ್ದು ತಲಿ ಜಾಡಿಸಿ ಓಡಿ ಹೋಗತಿ ಅಲ್ಲ, ಎದ್ದು ಕೂಡಲೇ ನಾಯಿ ಹಂಗಿದನ್ನ ಎಲ್ಲ ಬಿಟ್ಕೊಟ್ಟದನ್ನ ಜಾಡಿಸಿದ್ದನ್ನ ಬಿಟ್ಕೊಟ್ಟು ಓಡಿ ಹೋಗತಿ. ಇದು ಎದಕ್ ಬೇಕು ಸರಿ, ನಮಗ್ ಬಾಳೆ ಮುಖ್ಯ ಐತಿ ಅಂತ ತಿಳ್ಕೊಂಡು ನಾಯಿ ಚಲಿ ಜಾಡಿಸಿ ಹೋದಂಗೆ ಓಡಿ ಹೋಗತಿ. ಮತ್ತೆ ಹೋಗಿ ಡೊಗ್ಗೋಗಲ್ಲಿ ಹೋಗಂತಿದ್ರು ಅಜ್ಜ. ಏನಾಗೈತಿ ಹೋಗಲ್ಲಿ, ಅಲ್ಲಿ ಹೋಗಿ ಡೊಗ್ತಿ ಅಲ್ಲಿ ಹೋಗಿ. ಏನ್ ಅದಕ್ಕೆ ಈ ಚಾತುರ್ಮಾಸ ಇದು ಬಹಳ ಮಹತ್ವದ. ಈ ಸಂಸ್ಕಾರ ಮಾಡ್ಕೋ. ಮಹಾತ್ಮರು ಹೇಳಿದಂತ ವಿಚಾರಗಳನ್ನು ಒಂದು ಸ್ಥಾನದೊಳಗೆ ಕೂತ್ಕೊಂಡು ಶ್ರವಣ ಮಾಡ. ಏನ್ ಶ್ರವಣ ಮಾಡಿದ ಮ್ಯಾಗ ಶ್ರವಣದ ಬಲ ಜೋರಾದ ಮನನ ಕೇಳಿಸ್ತದ. ಮನನದ ಬಲ ಜೋರಾದ ನಿಧಿಧ್ಯಾಸನದ ಗಟ್ಟಿಗೊಳ್ತತಿ. ಅವಾಗ ಜ್ಞಾನ ಜ್ಯೋತಿ ನಿನ್ನಲ್ಲಿ ಪ್ರಕಟ ಆಕತಿ. ಏನ್ ಈ ಅಜ್ಞಾನದಿಂದ ನಿನಗ ಪಾರಾಗಕ್ ಬರ್ತೈತಿ. ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಕ್ ಬರ್ತೈತಿ. ಏನ್ ಅಭ್ಯಾಸ ಇಲ್ಲವಲ್ಲಿ ಕೆಲಸ ಆಗುದಿಲ್ಲ. ಏನ್ ಹಂಗ ಒಮ್ಗಿಲೆ ನನ್ನ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಹೋಗತಿ, ಸಾಂಕ್ಟ ಹೋಗತಿ. ಆ ಸಾಧನ ಮಾಡೋಂಗಿಲ್ಲ, ಅದನ್ನ ಅನುಭವ ತಗೊಳಂಗಿಲ್ಲ. ಹಂಗ ಒಮ್ಗಿಲೆ ಹೇಳ್ದಕ್ಷಣ ಕೇಳ್ದಕ್ಷಣ ಅದೇನು ಕರಿಯ ಕಂಬಳಿಯೋ ಬಿಳಿಯ ಹಚ್ಚಡೆಯೋ ಗಸಕ್ಕಿನ ತೆಗೆದೊಯ್ದು ಕೈವಲ್ಯ ಹೊಂದಿದೆ ನಿನ್ನಲಿಕ್ಕೆ ಅಂತ ಅಜ್ಜ ಅವ್ರು ಇದ್ರೊಳಗೆ ಬಂದದ. ಏನ್ ನಾನು ಒಮ್ಗಿಲೆ ಹಂಗ ಕೇಳಿದಕ್ಷಣ ಆಗುದಲ್ಲದು. ನಮ್ಮ ಜೀವನದೊಳಗೆ ಅದನ್ನ ಅಳವಡಿಸ್ಬೇಕು, ಆಚರಣೆ ಬೇಕು. ಏನ್ ವೇದಾಂತ ಅಂದ್ರೆ ಬರೀ ಮಾತಾಡೋದಲ್ಲ. ಬಹಳ ಮಂದಿ ಇದಾರೆ ಹೇಳೋರು ಕೇಳೋರು, ಅದರಂತೆ ಇರೋರೇ ಇಲ್ಲ. ಅದರಂತೆ ಜೀವಿಸೋದನ್ನ ವೇದಾಂತ ಅಂದ್ರೆ ಅದರಂತೆ ಜೀವಿಸೋದು. ಏನ್ ವೇದಾಂತವನ್ನು ಪ್ರಚಾರ ಮಾಡುವಂತ ಉತ್ತಮವಾದಂತ ರೀತಿ ಯಾವುದು ಅಂದ್ರೆ ಅದರಂತೆ ಜೀವಿಸೋದು. ನಾನು ಏನ್ ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅದರಂತೆ ನಿನ್ನ ಜೀವನ ಸಾಗಿ ಅಳವಡಿಸ್ಕೊಂಡೆ ಅಂದ್ರೆ ನೀನು ಬರೀ ಮಾತಾಡೋದ್ರಿಂದ ಪ್ರಚಾರ ಆಗುದಿಲ್ಲ. ಏನ್ ಅದರಂತೆ ನಿನ್ನ ಜೀವನ ರೂಪಿಸ್ಕೋ. ಅದರಂತೆ ನೀನು ಬದುಕಿದೆ ಅಂದ್ರೆ ತನ್ನಿಂತಾನ ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ ಆಕೈತಿ. ಏನ್ ಆಯ್ತು ಬಿಡೋಣ.